वक्रतुण्डं च एकदन्तं द्वितीयकम् एकादशं गणपतिं द्वादशं तु गजाननं द्वादशैतानि नामानि त्रिसन्ध्ययः पठे नरः न च विघ्नभयं तस्य सर्वसिद्धिकरं प्रभो. The following 2RRR program broadcast in the Kannada language is supported by the Community Broadcasting Foundation of Australia. ಶ್ರೋತೃ ಬಾಂಧವರಿಗೆ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ 2RRR ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮದ ನೇರ ಪ್ರಸಾರ. ಇವತ್ತು ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ಆಷಾಢ ಮಾಸ ಶುಕ್ಲ ಪಕ್ಷ ಏಕಾದಶಿ ಜುಲೈ ತಿಂಗಳ 6ನೇ ತಾರೀಕು. ಇವತ್ತಿನ ನೇರ ಪ್ರಸಾರಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಮಹೇಶ್ ರಾವ್. ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮ ಪ್ರತಿ ಭಾನುವಾರ 1-2 2RRR ಕ್ಷೇತ್ರದ 88.5 FM ತರಂಗಾಂತರದಲ್ಲಿ, ಅಂತರ್ಜಾಲದಲ್ಲಿ tunein.com ಹಾಗೂ ನಿಮ್ಮ ಮೊಬೈಲ್ ಫೋನ್ ಟ್ಯಾಬ್ಲೆಟ್ಗಳಲ್ಲಿ ಸಿಂಪಲ್ ರೇಡಿಯೋ ಅಂತ ಆ್ಯಪ್ಗಳ ಮೂಲಕ ನಮ್ಮ ಕಾರ್ಯಕ್ರಮನ ನೀವು ಕೇಳಬಹುದು. ಹಾಗೂ ನಮ್ಮ ಕಾರ್ಯಕ್ರಮ ಮುಗಿದ ನಂತರ ಕಾರ್ಯಕ್ರಮದ ರೆಕಾರ್ಡಿಂಗ್ನ ನಮ್ಮ ಫೇಸ್ಬುಕ್, ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಅಪ್ಲೋಡ್ ಮಾಡ್ತೀವಿ. ನಿಮಗೆ ಅನುಕೂಲ ಆದಾಗ ಕಾರ್ಯಕ್ರಮನ ನೀವು ಕೇಳಬಹುದು. ನಮ್ಮ ಕಾರ್ಯಕ್ರಮದ ಬೆಳವಣಿಗೆಗೆ ನಿಮ್ಮ ಅಭಿಪ್ರಾಯ, ಅನಿಸಿಕೆ ಬಹಳನೇ ಅಗತ್ಯ. ನೀವು ಸಿಡ್ನಿಯಿಂದ 98162777, ಆಸ್ಟ್ರೇಲಿಯಾದ ಬೇರೆ ರಾಜ್ಯಗಳಿಂದ 0298162777 ಹಾಗೂ ಪ್ರಪಂಚದಾದ್ಯಂತ +61298162777ಗೆ ಕರೆ ಮಾಡಿ ನಮ್ಮ ಜೊತೆ ನೀವು ಮಾತಾಡಬಹುದು. ಅಲ್ಲದೆ ನಮ್ಮ ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಪೇಜ್ಗೆ ಹೋದರೆ ಅಲ್ಲಿ ನೀವು ಕಮೆಂಟ್ ಕೂಡ ಮಾಡಬಹುದು. ಇವತ್ತಿನ ನಮ್ಮ ಕಾರ್ಯಕ್ರಮ ಒಂದು ಹೊಸ ಪ್ರಯತ್ನ. ನಮ್ಮ ಸಿಡ್ನಿ ಕನ್ನಡವಾಣಿ ಕೇಳುಗರಿಗೆ ಪುಸ್ತಕ ಲೋಕ ಇಲ್ಲ ಪುಸ್ತಕದ ಪರಿಚಯ ಮಾಡಬೇಕು ಅಂತ ಶ್ರೀಮತಿ ಅನುಶ್ರೀ ಶಿವರಾಮ್ ಅವರು ಮತ್ತು ನಮ್ಮ ಸಿಡ್ನಿ ಹಾಗೂ ಭಾರತದ ಸಮುದಾಯದವರು ಸಹಯೋಗಗೊಂಡು ಈ ಕಾರ್ಯಕ್ರಮನ ತರ್ತಾ ಇದ್ದೀವಿ. ಅದು ಕಾರ್ಯಕ್ರಮ ಕೇಳೋಕ್ಕಿಂತ ಮುಂಚೆ ಒಂದು ಒಳ್ಳೆ ಹಾಡಿದೆ, ಅದನ್ನು ಕೇಳಿಬಿಟ್ಟು ಕಾರ್ಯಕ್ರಮ ಶುರು ಮಾಡೋಣ. ಕೃಷ್ಣರಾಯರೇ ನನಗೆ ಶ್ರೀರಕ್ಷೆಯಾಗಲಿ, ತಾರಾ ಸುಬ್ಬರಾಯರೇ ಸ್ಫೂರ್ತಿಯನ್ನು ನೀಡಲಿ, ಕುವೆಂಪು ಕಾರಂತರು ಅಭಯ ಹಸ್ತವ ಇರಿಸಲಿ, ಮಾಸ್ತಿ ಭೈರಪ್ಪನವರು ಅನವರತ ಹರಸಲಿ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ, ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ, ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ, ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ, ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಸಾಹಿತಿ ಬೆಳ್ಳಾವೆಯವರಿಗೆ ವಂದಿಸುವೆ, ಬೆಳ್ಳಿ ಮೋಡದಿ ಖ್ಯಾತಿಯ ಪಡೆದ ತ್ರಿವೇಣಿಗೆ ತಲೆ ಬಾಗಿಸುವೆ. ಬಂಗಾರದ ಮನುಷ್ಯ ರಾಮರಾಯರ ಎಂದು ನಾನು
ಧ್ಯಾನಿಸುವೆ. ಹೃದಯನ ಪಾತ್ರವ ಸೃಷ್ಟಿಸಿದ ಗೋರೂರರನ್ನು ಗೌರವಿಸುವೆ. ನಾನು ಅವರಂತೆ ಶಾಶ್ವತ ಹೆಸರನ್ನು ಪಡೆವ ಶಕ್ತಿಯ ನೀಡೆಂದು ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ. ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ. ಕನ್ನಡ ದಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ. ಕನ್ನಡ ದಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ. ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ. ಬರೆದ ಪುಟ್ಟಣ್ಣನವರು ರಾಷ್ಟ್ರ ಖ್ಯಾತಿಯ ಪಡೆದಂತೆ ಭಕ್ತ ಕುಂಬಾರದಿ ಕುಣಸೂರರು ಭಕ್ತಿ ಭಾವದಿ ಮೆರೆದಂತೆ. ಒಂದು ದೂರವಾಣಿ ಕರೆ ಬರ್ತಿದೆ. ನಮಸ್ಕಾರ ಶ್ರೀಮತಿ ಅನು ಶಿವರಾಮ್ ಅವರೇ. ನಮಸ್ಕಾರ ಮಹೇಶ್. ಇವತ್ತು 2 ವಿಷಯದ ಬಗ್ಗೆ ಮಾತಾಡೋಣ ಅಂತ ಫೋನ್ ಮಾಡಿದೆ. ಖಂಡಿತ ಹೇಳಿ. ಒಂದು ಸಿಡ್ನಿ ಕನ್ನಡ ವಾಣಿಯ ಮೂಲಕ ಪುಸ್ತಕ ಪರಿಚಯ ಶ್ರವಣ ಅಂತ ಆಸೆಪಟ್ಟಿದ್ದಕ್ಕೆ ತುಂಬಾ ಒಳ್ಳೆ ಪ್ರೋತ್ಸಾಹ ಸಿಕ್ತು. ಹಾಗಾಗಿ ಹಾಕೋಣ. ಬಾನು ಮುಷ್ತಾಕ್ ಅವರ ಬಗ್ಗೆ, ಅವರ ಕೃತಿಗಳ ಬಗ್ಗೆ, ಅವರ ಲೇಖನದ ಬಗ್ಗೆ ಮತ್ತು ಅವರು ಬರೆಯಕ್ಕೆ ಶುರು ಮಾಡಿದ ಒಂದು ಪರಿಸರದ ಬಗ್ಗೆ ಒಂದು ಚರ್ಚೆ ನಡೆದಿದೆ. ಅದು ಕೇಳಿದ್ರಿಗೆ ಇಷ್ಟ ಆಗತ್ತೆ ಅನ್ಕೋತೀನಿ. ಹಾಗೂ ಅವರ ಕೃತಿಗಳನ್ನ ಓದ್ದವರು ಇದರ ಬಗ್ಗೆ ಮಾತಾಡಬಹುದು, ಪಾರ್ಟಿಸಿಪೇಟ್ ಮಾಡಿ ಇನ್ನೂ ಹೆಚ್ಚಿನ ಒಂದು ವೈಚಾರಿಕ ಚರ್ಚೆ ಆರಂಭ ಆಗ್ಬೋದು ಈ ತರದ ಪುಸ್ತಕಗಳ ಬಗ್ಗೆ, ಈ ತರ ಉತ್ತಮ ಕೃತಿಗಳ ಬಗ್ಗೆ. ಇಡೀ ಪ್ರಪಂಚ ಗುರ್ತಿಸಿದೆ. ಬುಕ್ಕರ್ ಪ್ರೈಸ್ ಕೊಟ್ಟು, ಇಂಟರ್ನ್ಯಾಷನಲ್ ಪ್ರೈಸ್ ಕೊಟ್ಟು ಇದು ಚೆನ್ನಾಗಿದೆ ಅಂತ. ಅದನ್ನ ಕನ್ನಡಕ್ಕೆ ಬಂದಿರೋ ಮೊದಲನೇ ಈ ತರದ ಅತ್ಯಮೂಲ ಬಹುಮಾನ. ಹಾಗಾಗಿ ಇದನ್ನ ನಾವು ಕನ್ನಡದವರೆಲ್ಲ ಓದ್ಬೇಕು, ಅಟ್ಲೀಸ್ಟ್ ಅದ್ರ ಬಗ್ಗೆ ತಿಳ್ಕೋಬೇಕು ಅನ್ನೋ ಆಸೆಯಿಂದ ಇದು ಶುರು ಮಾಡಿರೋದು. ಇನ್ನೊಂದು ನಾನು ಮಾತಾಡ್ಬೇಕಾಗಿರೋದು ವಿಷನ್ 2020 ಸಿಡ್ನಿಯಲ್ಲಿ ಎಲ್ರಿಗೂ ಒಂಥರ ಒಂದು ಚಿರಪರಿಚಿತ ಸಂಸ್ಥೆ ಇದೆ. ಇದು ಒಂದು ಚಾರಿಟಿ ಆರ್ಗನೈಸೇಷನ್. ಪ್ರತಿ ವರ್ಷ ಒಂದು ಫಂಡ್ ರೈಸಿಂಗ್ ಮಾಡ್ತೀವಿ. ಅದರಲ್ಲಿ ಭಾರತದಲ್ಲೇ ಯಾವ್ದಾದ್ರು ಒಂದು ಅತಿ ತುಂಬಾ ದೊಡ್ಡ ವೆಬ್ಸೈಟ್, ತುಂಬಾ ಗ್ಲಾಮರಸ್ ಆರ್ಗನೈಸೇಷನ್ ಅಲ್ಲದೆ ಇರೋದು ಯಾವ್ದಾದ್ರು ಹಳ್ಳಿಗಳ ಕಡೆ ಅಥವಾ ನಿಜವಾಗ್ಲೂ ಸಹಾಯ ಬೇಕಾಗಿರೋ ಕಡೆಗೆ ಪ್ರತಿ ವರ್ಷ ಸುಮಾರು 30,000 ಕಳಿಸ್ಕೊಡ್ತಾ ಇದ್ವಿ. 20 ಪ್ರಾಜೆಕ್ಟ್ ಈ ವರ್ಷ ಆಗಸ್ಟ್ ತಿಂಗಳ 16ನೇ ತಾರೀಕು ಪಬ್ಲಿಕ್ ಸ್ಕೂಲ್ ಅಲ್ಲಿ. ತಿರ್ಗಾ ಅದು ಸ್ಕೂಲ್ ಹೆಸರು ತಿರ್ಗಾ ಹೇಳ್ತೀರಾ ದಯವಿಟ್ಟು? ಥಾನ್ಲಿ ವೆಸ್ಟ್ ಪಬ್ಲಿಕ್ ಸ್ಕೂಲ್. ಥಾನ್ಲಿ ವೆಸ್ಟ್ ಪಬ್ಲಿಕ್ ಸ್ಕೂಲ್ ಅಲ್ಲಿ ಒಂದು ಕಾರ್ನಿವಲ್ ತರ ಏರ್ಪಾಟ್ ಮಾಡಿದೀವಿ. ಇದಕ್ಕೆ ನಮ್ಮ ಸಮುದಾಯದ ಅತ್ಯಂತ ಜನಪ್ರಿಯ ಕಲಾವಿದರಾದ ಶ್ರೀ ದಕ್ಷಿಣಾಮೂರ್ತಿ ಅವರು ಮತ್ತು ಅವರ ಮಕ್ಕಳಾದ ಮಿಲಿ, ಖುಷಿ ಹಾಗೂ ನಮ್ಮ ಸಮುದಾಯದ ಇತರ ಕೆಲವು ಪ್ರತಿಭಾವಂತರು ಸೇರಿ ಗಣೇಶನ ಮೂರ್ತಿಗಳನ್ನ ಮಾಡೋದನ್ನ ಹೇಳ್ಕೊಡ್ತಾ ಇದ್ದಾರೆ. 2 ಸೆಷನ್ ಅಲ್ಲಿ ನಡೆಯುತ್ತೆ. ಒಂದು 11:30 ಇಂದ 1 ಗಂಟೆ, ಇನ್ನೊಂದು 1:30 ಇಂದ 3 ಗಂಟೆ. 2 ಸೆಷನ್ ಅಲ್ಲೂ ಸಾಮಾನೆಲ್ಲ ನಾವೇ ಕೊಡ್ತೀವಿ. ಅವ್ರ ಜನ ಬಂದು ಮಕ್ಕಳು 5 ವರ್ಷದ ಮೇಲ್ಪಟ್ಟು ಯಾವ ಮಗು ಬೇಕಾದ್ರೂ ಅಥವಾ ಯಾವ್ದೇ ವಯಸ್ಕರು ಬೇಕಾದ್ರೂ ಕೂತ್ಕೊಂಡು ಗಣೇಶ ಮಾಡಿ ಅದನ್ನ ಮನೆಗೆ ತಗೊಂಡ್ ಹೋಗ್ಬೋದು. ಇದನ್ನ ನಾವು ಗಣೇಶನ ಹಬ್ಬದ 1 ವಾರ ಮುಂಚಿತವಾಗಿ ಮಾಡ್ತಾ ಇದೀವಿ. ಮನೆಯಲ್ಲಿ ನೀವೇ ಕೈಯಾರೆ ಮಾಡಿದ ಗಣೇಶನ ಇಟ್ಟು ಪೂಜೆ ಮಾಡ್ಬೋದು ಅಂತ. ಆಮೇಲೆ ಅದೊಂದು ಒಂದು ಕಲೆ ಕಲಿಸಾಗತ್ತೆ ಮಕ್ಳಿಗೆ ಚಿಕ್ಕ ವಯಸ್ಸಲ್ಲಿ. ಈ ತರದ್ದು ಕಲ್ತ್ಕೊಂಡ್ರೆ ಮುಂದಕ್ಕೂ ತುಂಬಾ ಸಹಾಯ ಆಗತ್ತೆ ಅಂತ. ಆಮೇಲೆ ಒಂದು ಖುಷಿ ಇರುತ್ತೆ ನಾವೇ ಮಾಡೋ ಇದ್ರಲ್ಲಿ. ಅದ್ರ ಜೊತೆಗೆ ಅವತ್ತಲ್ಲಿ ಬಿಸಿ ಬಿಸಿಯಾಗಿ ಮಸಾಲೆ ದೋಸೆ, ಬಿರಿಯಾನಿ, ಪಾವ್ ಭಾಜಿ ಇತ್ಯಾದಿ
ಘಮ ಘಮ ಊಟನೂ ಸಿಗುತ್ತೆ. ಸೊ ಯಾರು ಅಡಿಗೆ ವಿಷಯ ಯೋಚನೆ ಮಾಡೋದಿಲ್ಲ, ಇಲ್ಲೇ ಊಟ ಮಾಡ್ಬೋದು. ಬಿಸಿ ಮಸಾಲೆ, ಚಾಯ್, ಕಾಫಿ ಎಲ್ಲ ಸಿಗುತ್ತೆ. ಯೋಚನೆ ಇಲ್ಲದೆ ಬಂದು ಒಂದು ಮಧ್ಯಾಹ್ನ ಕಳಿಬಹುದು. ದರ ಇದೆಯಾ ಎಂಟ್ರಿ ಫೀಸ್? ಎಂಟ್ರಿ ಫೀಸ್ ಇಲ್ಲ, ಆದ್ರೆ ಗಣೇಶ ಮಾಡೋದಕ್ ಮಾತ್ರ ಅದ್ರ ಕಾಸ್ಟ್ ಅದ್ರದ್ದು ಇದು ಎಲ್ಲ ಸೇರಿ $25 ರಿಜಿಸ್ಟರ್ ಮಾಡ್ಬೇಕು. ಓಕೆ ರಿಜಿಸ್ಟ್ರೇಷನ್ vision2020.org.au ಹೋದ್ರೆ ಅದರಲ್ಲಿ ಒಂದು ಫಾರ್ಮ್ ಕೂಡ ಸಿಗುತ್ತೆ ರಿಜಿಸ್ಟ್ರೇಷನ್ಗೆ. ಹಾಗೂ ನನ್ನನ್ನು ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ರೆ 0423760168 ಅನು ಶಿವರಾಮ್ 0423760168 ಇಲ್ಲಿಗೆ ನನ್ಗೆ ಒಂದ್ ಮೆಸೇಜ್ ಕಳ್ಸಿದ್ರೆ ನಾನು ಅವ್ರಿಗೆ ಹೆಚ್ಚಿನ ವಿವರಗಳನ್ನ ಕೊಡ್ತೀನಿ. ಇದು ಫೇಸ್ಬುಕ್ ಅಲ್ಲೂ ಇದೆ, ವಿಷನ್ 2020 ಫೇಸ್ಬುಕ್ ಅಲ್ಲೂ ಈ ವಿಷಯ ಇದೆ. ಸ್ಟಾಲ್ಸ್ ಸಹ ಇದೆ. ಗೌರಿ ಗಣೇಶ ಹಬ್ಬದ ಶಾಪಿಂಗ್ ಎಲ್ಲ ಅಲ್ಲೇ ಮಾಡ್ಕೋಬಹುದು. ಸೀರೆಗಳು, ಕುರ್ತಿಗಳು, ಆಮೇಲೆ ಮಸಾಲೆಗಳು, ಚಟ್ನಿ ಪುಡಿ, ಹುಳಿ ಪುಡಿ, ಸಾರಿನ ಪುಡಿ ಬೇಕಾದ್ರೆಲ್ಲ ಆಗಿರೋದನ್ನ ಅಲ್ಲೇ ತಗೋಬಹುದು ಅಥವಾ ಆರ್ಡರ್ ಕೊಡ್ಬೋದು. ಒಟ್ಟಲ್ಲಿ ಒಂದು ಬೆಳಗ್ಗೆ 9:30 3 ಗಂಟೆವರೆಗೂ ಆರಾಮಾಗಿ ಕಾಲ ಕಳೆದು ನಮ್ ಜೊತೆ ಇದ್ದು ವಿಷನ್ 20ಗೆ ನೀವು ಕೊಡೋ ದೇಣಿಗೆ ಏನಿದೆ, ನೀವು ಕೊಡೋ ರಿಜಿಸ್ಟ್ರೇಷನ್ ಫೀಸ್ ಏನಿದೆ ಫೌಂಡೇಶನ್ ಹೋಗುತ್ತೆ. ಕೋಶಿಕಾ ಫೌಂಡೇಶನ್ ಡೆಲ್ಲಿಯಲ್ಲಿ ಒಂದು ಗ್ರೂಪ್ ಆಫ್ ಇಂಜಿನಿಯರ್ಸ್ ಸೇರಿ ಮಾಡಿರೋದು. koshika.org ಹೋಗಿ ನೋಡಿದ್ರು ಅವ್ರ ವಿಷಯ ತಿಳಿಯುತ್ತೆ. ಅವರು ಉಚಿತವಾಗಿ ಕಣ್ಣಿನ ಸರ್ಜರಿಗಳನ್ನ, ಕಣ್ಣಿನ ಆಪರೇಷನ್ ಮಾಡಿಸ್ತಾ ಇದ್ದಾರೆ. ಭಾರತದಲ್ಲಿ 11 ಸ್ಟೇಟ್ಗಳಲ್ಲಿ ಅವ್ರದ್ದು ಸೆಂಟರ್ಸ್ ಇದೆ. ಸೊ ಅವ್ರಿಗೆ ಒಂದು ಸರ್ಜನ್ಸ್ ಜೊತೆ ಟೈ ಅಪ್ ಇದೆ. ಹಾಗಾಗಿ ಹೋಗುವ ಜನಕ್ಕೆ, ಅಂದ್ರೆ ಇದು ಆರ್ಥಿಕವಾಗಿ ಹಿಂದುಳಿದ ವರ್ಗಕ್ಕೆ ಮಾತ್ರ ಸೀಮಿತ. ಇಟ್ ಇಸ್ ಸೆಕ್ಯುಲರ್, ಯಾರಿಗೂ ಬೇರೆ ವ್ಯತ್ಯಾಸ ಇಲ್ಲ. ಆದ್ರೆ ಆರ್ಥಿಕವಾಗಿ ಅವ್ರಿಗೆ ತಮಗೆ ಕೊಡಕ್ಕಾಗಲ್ಲ ಅನ್ನೋರು ಈ ಕೋಶಿಕಾ ಫೌಂಡೇಶನ್ ಅಪ್ರೋಚ್ ಮಾಡಿದ್ರೆ ಅವರು ಆಪರೇಷನ್ಸ್ ಮಾಡಿಸ್ಕೊಡ್ತಾರೆ ಮುಕ್ತವಾಗಿ, ಅಂದ್ರೆ ಏನು ಹಣಕಾಸಿನ ಖರ್ಚಿಲ್ಲದೆ ಮಾಡಿಸಿಕೊಡ್ತಾರೆ. ಮತ್ತೆ ಮಕ್ಕಳಿಗೆ ಹೃದಯದ ಶಸ್ತ್ರಚಿಕಿತ್ಸೆ ಬೇಕಾಗಿದ್ರೆ ಅದನ್ನ ಸಹ ಮಾಡಿಸ್ಕೊಡ್ತಾರೆ ಕೋಶಿಕಾ ಫೌಂಡೇಶನ್. ಇದು ನಮ್ಮವರೇ ಆದ ನಾವು 200 ಸರ್ಜರಿಗಳನ್ನ ಈಚೆಗೆ ಮಾಡಿಸಿದ್ದಾರೆ ಅವ್ರದ್ದೊಂದು ಫೌಂಡೇಶನ್ ಮೂಲಕ. ಅದು ನಮ್ಗೆ ಬೆಂಬಲ ಕೊಟ್ಟು ಇದು ಮಾಡಿಸ್ಬೋದು, ಇದು ತುಂಬಾ ರಿಲಯಬಲ್ ಸಂಸ್ಥೆ ಅಂತ ಅನ್ಸಿ ನಾವು ಅದಕ್ಕೆ ಕೊಡ್ತಾ ಇದೀವಿ. ಹಾಗಾಗಿ ಕನ್ನಡಿಗರು, ಉದಾರ ಹೃದಯಗಳು ಅವರು ಡೊನೇಷನ್ ಕೊಡಬಹುದು. ಇದು ಟ್ಯಾಕ್ಸ್ ಡಿಡಕ್ಟಬಲ್ ಡೊನೇಷನ್ ಆಗುತ್ತೆ, ಯಾಕಂದ್ರೆ ನಮ್ಗೆ DGR ಸ್ಟೇಟಸ್ ಇದೆ. $2 ಮೇಲೆ ಏನ್ ಕೊಟ್ಟು ಟ್ಯಾಕ್ಸ್ ಡಿಡಕ್ಟಬಲ್ ಆಗುತ್ತೆ. ಮತ್ತೆ ಬಂದು ಅವತ್ತು ಭಾಗವಹಿಸಿ ಖುಷಿಯಾಗಿ ಗಣೇಶನ ಹಬ್ಬದ ಸಂಭ್ರಮನ ಆಗಸ್ಟ್ 16ರಿಂದ ಶುರು ಮಾಡ್ಕೋಬಹುದು. ಹೇಳಕ್ ಅವಕಾಶ ಕೊಟ್ಟಿದ್ದಕ್ಕೆ ಸಿಡ್ನಿ ಕನ್ನಡ ವಾಣಿಗೆ ನಿಮಗೆ ಧನ್ಯವಾದಗಳು. ಧನ್ಯವಾದಗಳು. ಅದೇ ಪುಸ್ತಕ ಪರಿಚಯ ಇವಾಗ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀವಿ. ಸೊ ನೀವು ಹೇಳ್ದಂಗೆ ಯಾರ್ದಾದ್ರು ಪ್ರತಿಕ್ರಿಯೆ ಇಲ್ಲ ಯಾವ್ದಾದ್ರು ಪುಸ್ತಕದ ಬಗ್ಗೆ ಮಾತಾಡಬೇಕು ಅಂತಿದ್ರೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದಲ್ವಾ? ಹೌದು. ಯಾವ್ದಾದ್ರು ಪುಸ್ತಕ ಅವರು ಲೀಡ್ ಮಾಡಿ ಅದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತಿದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಹೌದು. ಒಬ್ರು ಒಂದು ಪುಸ್ತಕದ ಬಗ್ಗೆ ಅಥವಾ ಒಂದು ಸಾಹಿತ್ಯದ ಒಂದು ಪ್ರಕಾರದ ಬಗ್ಗೆ, ಅಂದ್ರೆ ಕವನ ಆಗ್ಬೋದು, ಕಾವ್ಯ ಆಗ್ಬೋದು, ಕಾದಂಬರಿ ಆಗ್ಬೋದು, ಯಾವ್ದ್ರ ಬಗ್ಗೆ ಆದ್ರೂ ಮಾತಾಡ್ಬೋದು. ಇಲ್ಲ ಲೇಖಕರ ಬಗ್ಗೆ ಅಥವಾ ಪುಸ್ತಕದ ಬಗ್ಗೆ ಎರಡೂ ಸೇರಿಸಿ ಹೇಗ್ ಮಾತಾಡಿದ್ರು ಸಂತೋಷ. ಅವರ ಇದನ್ನ ಅಭಿಪ್ರಾಯ ಏನಿದೆ ಅಂತ ನನ್ನ ಜೊತೆ ಹಂಚ್ಕೊಂಡ್ರೆ ನಾವು ಒಂದು ರೂಪರೇಖೆ ಅದಕ್ಕೆ ಮಾಡ್ಕೋಬಹುದು. ಪ್ರತಿ ತಿಂಗಳಿಗೆ ಒಂದು ಸಲ ಮಾಡೋಣ ಅನ್ನೋ ಒಂದು ಉದ್ದೇಶ ಇದೆ. ಒಂದು ಭಾನುವಾರ ಇದಕ್ಕಾಗಿ ಧನ್ಯವಾದಗಳು ಶ್ರೀಮತಿ ಅನು ಶಿವರಾಮ್ ಅವರೇ. ಥ್ಯಾಂಕ್ ಯು. ಈಗ ಸಿಡ್ನಿ ಕನ್ನಡವಾಣಿ ಪುಸ್ತಕ ಪರಿಚಯ ಅದು ಅಂಕಣ ಕೇಳೋಣ. ಈಗ ಸಿಡ್ನಿ ಕನ್ನಡವಾಣಿ ಪುಸ್ತಕ ಪರಿಚಯ. ನಮಸ್ಕಾರ. ಈ ಮೇ 20, 2025 ಒಂದು ಐತಿಹಾಸಿಕ ದಿನ ಅಂತ ಹೇಳ್ಬೋದು. ಕನ್ನಡದ ಭಾಷೆ, ಕನ್ನಡ ಸಾಹಿತ್ಯ ಎರಡೂ ಅವತ್ತು ಇಡೀ ಪ್ರಪಂಚಕ್ಕೆ ಪರಿಚಯ ಆಯಿತು ಅಂತ ಹೇಳ್ಬೋದು. ತುಂಬ ಹಳೆ ಇತಿಹಾಸ ಇರೋ ಭಾಷೆ ನಮ್ಮದು. ಇಡೀ ಪ್ರಪಂಚಕ್ಕೆ ಗೊತ್ತಾಗಿದ್ದು ಶ್ರೀಮತಿ ಬಾನು ಮುಷ್ತಾಕ್ ಅವರ ಎದೆಯ ಹಣಸೆ
ಕಥಾ ಸಂಗ್ರಹದಿಂದ. ಅದಕ್ಕೆ ಲಂಡನ್ನಲ್ಲಿ ಬುಕರ್ ಪ್ರಶಸ್ತಿ ಬಂತು. ಮ್ಯಾನ್ ಬುಕರ್ ಪ್ರಶಸ್ತಿ ಒಂದು ಜಾಗತಿಕ ಪ್ರಶಸ್ತಿ, ಇಡೀ ವಿಶ್ವದಲ್ಲಿ ತುಂಬ ಮಾನ್ಯತೆ ಇರೋ ಪ್ರಶಸ್ತಿ. ಅದನ್ನ ಕನ್ನಡಕ್ಕೆ ತಂದುಕೊಟ್ಟು, ಕನ್ನಡಕ್ಕೆ ಒಂದು ಪ್ರಶಸ್ತಿ ತಂದುಕೊಟ್ಟವರು ಶ್ರೀಮತಿ ಬಾನು ಮುಷ್ತಾಕ್. ಅದಕ್ಕೆ ಇವತ್ತು ಅವ್ರ ಬಗ್ಗೆ ಮಾತಾಡೋಣ, ಅವರ ಕೃತಿಗಳನ್ನ ಒಂದು ಸ್ವಲ್ಪ ವಿಮರ್ಶೆ ಮಾಡಿ ಜನರಿಗೆ ಪರಿಚಯ ಮಾಡಿಕೊಡೋಣ. ಮತ್ತು ಅದ್ರ ಬಗ್ಗೆ ನಮಗೇನು ಅನಿಸುತ್ತೆ ಅಂತ ನಾವು ಒಂದು 4-5 ಜನ ಸೇರಿದ್ದೀವಿ ಇಲ್ಲಿ. ಹರೀಶ ಅವರಿದ್ದಾರೆ, ಆಮೇಲೆ ಡಾಕ್ಟರ್ ಮಧುಸೂದನ್ ಅವರಿದ್ದಾರೆ, ಡಾಕ್ಟರ್ ರಾಜೇಶ್ವರಿ ರಾವ್ ಇದ್ದಾರೆ, ನಾಗಶೈಲ ಕುಮಾರ್ ಇದ್ದಾರೆ, ಹಾಗೂ ನಾನು ಅನು ಶಿವರಾಮ್. ನಮ್ಗೆಲ್ರಿಗೂ ಈ ಪುಸ್ತಕ ತುಂಬ ಇಷ್ಟ ಆಯಿತು. ಕತೆ ಒಂಥರ ಕುತೂಹಲ ಮೂಡ್ತು, ಏನಿದು ಎಷ್ಟು ದೊಡ್ಡ ಪ್ರಶಸ್ತಿ ಗಳಿಸಿರೋದು, ಯಾವ ಥರದ ಕತೆಗಳಿದೆ ಅಂತ ಅದ್ರ ಬಗ್ಗೆ ಮಾತಾಡೋಣ ಅಂತ. ಹರೀಶ, ನಿಮ್ಗೇನ್ ಅನ್ಸ್ತು ಅವರ ಕೃತಿಗಳನ್ನ ಓದಿದಾಗ? ತುಂಬಾ ಥ್ಯಾಂಕ್ಸ್ ಅಕ್ಕ. ಬಾನು ಮುಷ್ತಾಕ್ ಅವರ ಹಸೀನಾ ಮತ್ತು ಇತರ ಕಥೆಗಳು ಸಂಕಲನದಿಂದ ಆಯ್ದ ಕಥೆಗಳನ್ನು ದೀಪಾ ಭಸ್ತಿ ಅವರು ಹಾರ್ಟ್ ಲ್ಯಾಂಡ್ ಅನ್ನೋ ಹೆಸರಲ್ಲಿ ಮಾಡಿರುವ ಅನುವಾದಕ್ಕೆ ಪ್ರಶಸ್ತಿ ಸಿಕ್ಕಿದಕ್ಕೆ ಇಡೀ ಕರ್ನಾಟಕ ಮತ್ತು ಪ್ರಪಂಚದ ಎಲ್ಲಾ ಕಡೆ ಇರೋ ಕನ್ನಡಿಗರು ಸಂಭ್ರಮಿಸ್ತಾ ಇದ್ದೀವಿ. ಹಾಗೆ ಅವರ ಬಗ್ಗೆ ಮಾತಾಡ್ತಾ ನನ್ನ ಅನಿಸಿಕೆಗಳನ್ನ ನಿಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ನನಗೆ ಬಹಳ ಸಂತೋಷ, ಹೆಮ್ಮೆ ಮತ್ತು ಅಭಿಮಾನ ಎಲ್ಲ ಒಟ್ಟಿಗೆ ಆಗ್ತಾ ಇದೆ. ಈಗಾಗಲೇ ಸೋಷಿಯಲ್ ಮೀಡಿಯಾದಿಂದ ಬಾನು ಅವ್ರ ಬಗ್ಗೆ, ಬುಕರ್ ಪ್ರಶಸ್ತಿ ಬಗ್ಗೆ ಸಾಕಷ್ಟು ವಿವರಗಳು ಈಗಾಗಲೇ ತಿಳಿದಿರೋದ್ರಿಂದ ಗೊತ್ತಿರೋ ವಿವರಗಳನ್ನೇ ಮತ್ತೆ ಚರ್ಚೆ ಮಾಡೋದಕ್ಕೆ ಹೋಗದೆ ನನಗೆ ಅವ್ರ ಬಗ್ಗೆ ಹೆಚ್ಚುಗಾರಿಕೆ ಅನ್ನಿಸೋ ಕೆಲವು ಮಾತುಗಳನ್ನ ಹಂಚ್ಕೊಳ್ಳೋದಕ್ಕೆ ಇಷ್ಟ. ನನಗೆ ಈ ವರ್ಷದ ಬೂಕರ್ ಮುಖ್ಯವಾಗಿ ಈ 3 ಕಾರಣಗಳಿಗೆ ವಿಶೇಷ ಅನ್ನಿಸ್ತು. ಮೊದಲನೇದಾಗಿ ಇದು ನಮ್ಮ ಕನ್ನಡ ಭಾಷೆಗೆ, ಎರಡನೇದಾಗಿ ಇದು ಒಂದು ಮುಸಲ್ಮಾನ ಹೆಣ್ಣು ಮಗಳು ಈ ಪ್ರಶಸ್ತಿಗೆ ತಂದಿರೋದು, ಆಮೇಲೆ ಮೂರನೇದಾಗಿ ಮತ್ತು ಅತಿ ಮುಖ್ಯವಾಗಿ ಆಕೆ ಒಬ್ಬ ವಕೀಲೆ, ಸ್ತ್ರೀವಾದಿ, ಮಾನವ ಹಕ್ಕು ಹೋರಾಟಗಾರ್ತಿ ಹಾಗೂ ಸಾಮಾಜಿಕ ಕಾರ್ಯಕರ್ತೆ, ಈ ಎಲ್ಲ ಆಗಿರೋದು. ಹಾಗಾಗಿ ಬಾನು ಅವರಿಗೆ ದೊರೆತಿರೋ ಈ ಮನ್ನಣೆ ಕನ್ನಡಕ್ಕೆ, ಕನ್ನಡ ಸಾಹಿತ್ಯ ಲೋಕಕ್ಕೆ ಗ್ಲೋಬಲ್ ಸ್ಟೇಜ್ ಅಲ್ಲಿ ಸಿಕ್ಕ ಮಾನ್ಯತೆ ಅನ್ನೋದು ಖಂಡಿತ ಹೌದು. ಆದ್ರೆ ಅಷ್ಟೇ ಅಲ್ಲದೆ ಬಾನು ಅವರು ಪ್ರತಿಪಾದಿಸೋ ಅನೇಕ ಮೌಲ್ಯಗಳಿಗೆ, ಅವರ ಹೋರಾಟಗಳಿಗೆ ಕೂಡ ಈ ಮೂಲಕ ಅಂತಾರಾಷ್ಟ್ರೀಯ ಮನ್ನಣೆ ಸಿಕ್ಕಿದೆ ಅಂತಲೇ ನಾನು ಭಾವಿಸ್ತೇನೆ. ನನಗೆ ಕಥೆಗಾರ್ತಿಯಾಗಿ ಬಾನು ಎಷ್ಟು ಮುಖ್ಯನೋ ಅಷ್ಟೇ ಅವರ ಸಾಮಾಜಿಕ ಕಳಕಳಿ, ವಕೀಲೆಯಾಗಿ ಸಾಮಾಜಿಕ ಕಾರ್ಯಕರ್ತೆಯಾಗಿ ಆಕೆ ತೊಡಗಿಸಿಕೊಂಡ ಕೆಲಸಗಳು ಹಾಗೂ ತೆಗೆದುಕೊಂಡ ನಿಲುವುಗಳು ಅಷ್ಟೇ ಅಥವಾ ಅದಕ್ಕಿಂತ ಒಂದು ತೂಕ ಹೆಚ್ಚು ಮುಖ್ಯ ಅನಿಸುತ್ತೆ. ಮುಖ್ಯವಾಗಿ ನೋಡೋದಾದ್ರೆ ಬಾನು ಈ ಹಿಂದೆ ಲಂಕೇಶ್ ಪತ್ರಿಕೆಯ ಮುಖ್ಯ ತನಿಖಾ ವರದಿಗಾರ್ತಿಯಾಗಿದೆ. 80ರ ದಶಕದಲ್ಲಿ ಮೂಲಭೂತವಾದ ಮತ್ತು ಸಾಮಾಜಿಕ ಅನ್ಯಾಯ, ಸೋಷಿಯಲ್ ಇಂಜಸ್ಟಿಸ್ ವಿರೋಧಿ ಚಳುವಳಿಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ರು. ಹಾಗೂ 2000ರಲ್ಲಿ ಅವರ ಕುಟುಂಬದವರ ಮೇಲೆ ಮಹಿಳೆಯರ ಮಸೀದಿ ಪ್ರವೇಶ ಹಕ್ಕಿನ ಪ್ರತಿಪಾದನೆಗೆ ಪ್ರತಿಕ್ರಿಯೆಯಾಗಿ 3 ತಿಂಗಳು ಸಾಮಾಜಿಕ ಬಹಿಷ್ಕಾರ ಘೋಷಿಸಲಾಗಿತ್ತು. ಎಲ್ಲದರ ನಡುವೆ 2000ರ ಆರಂಭದಲ್ಲಿ ಬಾಬಾ ಬುಡನ್ಗಿರಿ ಇರುವ ಸಿಂಕ್ರೆಟಿಕ್ ದೇವಾಲಯಕ್ಕೆ ಮುಸಲ್ಮಾನರು ಭೇಟಿ ನೀಡುವುದನ್ನು ತಡೆಯುವ ಪ್ರಯತ್ನಗಳನ್ನು ಪ್ರತಿಭಟಿಸಿ ಕೋಮು ಸೌಹಾರ್ದ ವೇದಿಕೆಯನ್ನು ಕೂಡ ಅವರು ಕಟ್ಟಿದ್ರು. ಹಾಗೆ ಇತ್ತೀಚೆಗೆ ಕರ್ನಾಟಕದ ಶಾಲೆಗಳಲ್ಲಿ ಮುಸ್ಲಿಂ ವಿದ್ಯಾರ್ಥಿಗಳು ಹಿಜಾಬ್ ಧರಿಸುವ ಹಕ್ಕನ್ನು ಮುಷ್ತಾಕ್ ಬೆಂಬಲಿಸಿ ಬೀದಿಗಿಳಿದಿದ್ರು. ಒಟ್ಟಾರೆ ಅವರ ಈ ಬದ್ಧತೆ, ವ್ಯಕ್ತಿತ್ವ ಅವರ ಕಥೆಗಳಲ್ಲಿ ಅವರ ಪಾತ್ರಗಳ ಒಳ ಹೊರಗನ್ನು ತುಂಬಿಕೊಂಡಿದೆ ಅಂತ ನನಗೆ. ಬಾನು ಅವರು ತಮ್ಮ ಕಥೆಗಳಲ್ಲಿನ ಸನ್ನಿವೇಶಗಳನ್ನ, ಪಾತ್ರಗಳನ್ನ ಹೇಗೆ ಕಟ್ತಾರೆ ಅನ್ನೋದು ಕೂಡ ಅಷ್ಟೇ ಆಕರ್ಷಕ ಅನ್ಸುತ್ತೆ. ಈ ಸಮುದಾಯಕ್ಕೆ, ಅಂದ್ರೆ ಮುಸಲ್ಮಾನ ಸಮುದಾಯಕ್ಕೆ ಸೇರಿಲ್ಲದವರಾದ ನಾವು, ನಮಗೆ ಅದರ ವಿವರಗಳು ಕೂಡ ಒಂದು ಹೊಸ ಲೋಕವನ್ನೇ ತೆರೆದಿಡ್ತಾ ಆ ಲೋಕದಲ್ಲಿ ಇರೋ ಶಕ್ತಿ ಹಾಗೆ ಅಲ್ಲಿರೋ ನ್ಯೂನತೆ ಎರಡನ್ನೂ ಮನದಟ್ಟು ಹಾಗೆ ಕಟ್ತಾ ಹೋಗ್ತಾರೆ. ಇದು ನನಗೆ ಅವರ ದೊಡ್ಡ ಶಕ್ತಿಯಾಗಿ ಕಾಣಿಸ್ತದೆ. ಹಾಗೆ ಅವರು ಈ ಡೀಟೇಲ್ಸ್ ಅನ್ನ ಕೇವಲ ಒಂದು ಆಂಥ್ರೋಪಾಲಜಿಕಲ್ ವಿವರಗಳಾಗಿ ಡೀಟೇಲ್ ಆಗಿ ಮಾತ್ರ ಉಳಿಸದೆ, ಅದರ ಬದಲು ಅದನ್ನ ಕತೆ ಒಳಗೆ ಹಾಗೂ ಕಥಾನಕದ ಭಾಗವಾಗಿ ಹಾಸುಹೊಕ್ಕಾಗಿ ಬರ್ತಾ ಹೇಗೆ ಈ ಇಡೀ ಪಾತ್ರಗಳಿಂದ ವ್ಯವಸ್ಥೆ ಅನ್ನೋದು ನಿಯಂತ್ರಿಸುತ್ತಾ ಹೋಗುತ್ತೆ ಅನ್ನೋದನ್ನ ಚಿತ್ರಿಸ್ತಾ ಹೋಗ್ತಾರೆ. ಮುಸ್ಲಿಂ ಸಮುದಾಯದ ಅನೇಕ ಆಚಾರ ವಿಚಾರಗಳು ಜೀವ ಪರ, ಜೀವ ವಿರೋಧಿ ಎರಡೂ ಹೇಗೆ ಅನ್ನೋದನ್ನ ಹೇಳ್ತಾನೆ ವ್ಯಕ್ತಿಗಿಂತ ವ್ಯವಸ್ಥೆಯಲ್ಲಿನ ದೋಷಗಳನ್ನ ಅವರು, ಒಬ್ಬ ಕಥೆಗಾರ್ತಿಯಾಗಿ ಬಾನು ಅವರನ್ನ ಬರೀ ಒಬ್ಬ ಮಹಿಳೆ ಅಥವಾ ಮುಸ್ಲಿಂ ಸಮುದಾಯದ ಅಥವಾ ಶೋಷಿತರ ಪರ ಸಾಹಿತಿ ಅಂತ ಬ್ರ್ಯಾಂಡ್ ಮಾಡೋದು ಕೂಡ ಬಹಳ ಸಂಕುಚಿತ ಅಂತ ನನಗೆ. ಅವರ ಸಾಹಿತ್ಯದ ದೊಡ್ಡ ಶಕ್ತಿ ಅಂತ ನನ್ಗೆ ಅನ್ಸೋದು ಅಂದ್ರೆ ಪ್ರಸ್ತುತ ಸಮಾಜದ ಆಳ ಮತ್ತು ವ್ಯಾಪ್ತಿ ಎರಡನ್ನು ಗಮನಕ್ಕೆ ಬರೋ ಹಾಗೆ ಕಥೆಯನ್ನು ಹೆಣಿತಾ ಹೋಗ್ತಾರೆ. ಸಮಾಜದ ಸಮಸ್ಯೆಗಳ ವ್ಯಾಪ್ತಿಯೂ ಅರ್ಥ ಆಗುತ್ತೆ, ಹಾಗೆ ಆಳ ಕೂಡ ಅರ್ಥವಾಗುತ್ತಾ ಹೋಗುತ್ತೆ ಅವ್ರ ಕಥೆಗಳನ್ನ ಓದ್ತಾ ಇದ್ದಾರೆ.
ಹಾಗಾಗಿ ನಾವು ಈ ವ್ಯಕ್ತಿನ ಮಾತ್ರ ಗಮನಿಸದೆ, ಅಂದ್ರೆ ಪಾತ್ರಗಳನ್ನ ಮಾತ್ರ ಗಮನಿಸದೆ, ಆ ಪಾತ್ರಗಳನ್ನ ಪ್ರೇರೇಪಿಸುತ್ತಲ್ಲ ಆ ಸಮಾಜದ ವ್ಯವಸ್ಥೆಯನ್ನು ಕೂಡ ಅರ್ಥ ಮಾಡ್ತಾ ಹೋಗ್ತೀವಲ್ಲ, ಇದು ಅವರ ಸಾಹಿತ್ಯದ ಶಕ್ತಿ ಹಾಗೂ ಗುಣ ಅಂತ ನಾನು ತಿಳ್ಕೊಳ್ತೇನೆ. ಆ ಬೂಕರ್ ಪ್ರಶಸ್ತಿಯ ನಿರ್ಣಾಯಕ ಮಂಡಳಿ ಕೂಡ ಅವರ ಅಭಿಪ್ರಾಯ ಮಂಡನೆ ಮಾಡ್ತಿರುವಾಗ ಇದನ್ನ ಹೈಲೈಟ್ ಮಾಡಿ ಹೇಳಿದ್ದಾರೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಮತ್ತೊಂದು ಮುಖ್ಯವಾದ ಆದರೆ ಅನ್ಫಾರ್ಚುನೇಟ್ ಆದ ಕಹಿಯಾದ ವಿಷಯ ಕೂಡ ಏನಂದ್ರೆ, ನಮ್ಮ ಕನ್ನಡ ವಿಮರ್ಶಕರು ಹಾಗೆ ಒಟ್ಟಾರೆ ಕನ್ನಡ ಸಾಹಿತ್ಯ ಲೋಕ ನಾನಾ ಕಾರಣಗಳಿಗೆ, ಬೇರೆ ಬೇರೆ ಕಾರಣಗಳಿಗೆ ಭಾನು ಅವರನ್ನ, ಅವರ ಬರಹಗಳನ್ನ ಇಲ್ಲಿವರೆಗೆ ಸ್ವಲ್ಪ ಉಪೇಕ್ಷೆ ಮಾಡಿದೆ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಸುಮಾರು ವಾರ್ಷಿಕ ಸಮೀಕ್ಷೆಗಳಲ್ಲಿ, ಶ್ರೇಷ್ಠ ಕಥಾ ಸಂಕಲನಗಳಲ್ಲಾಗಲಿ ಅವರಿಗೆ ಅವರ ಬರಹಗಳಿಗೆ ಎಷ್ಟು ಸಿಗಬೇಕಿತ್ತೋ ಅಷ್ಟು ಸ್ಥಾನ ಸಿಕ್ಕಿಲ್ಲ ಅನ್ನೋದು ಕೂಡ ತುಂಬಾ ಬೇಸರದ ಸಂಗತಿ. ಈ ಸಂದರ್ಭದಲ್ಲಿ ದೀಪಾ ಬಸ್ತಿ ಅವರನ್ನು ಉಲ್ಲೇಖಿಸುವುದು ಬಹಳ ಸೂಕ್ತ, ಹಾಗೆ ಸಮಂಜಸ ಅನ್ಸುತ್ತೆ. ಭಾನು ಅವರ ಕಥೆಗಳ ಶಕ್ತಿಯನ್ನು ಗುರುತಿಸಿ ಅವರ ಎಲ್ಲಾ ಕಥೆಗಳನ್ನು ಆಮೂಲಾಗ್ರ ಓದಿ ಅವುಗಳಲ್ಲಿ ಬೆಸ್ಟ್ ಅನ್ನಿಸಿದ 5 ಮುಖ್ಯ ಕಥೆಗಳನ್ನ ಆಯ್ದು ಅವುಗಳನ್ನ ತುಂಬಾ ಎಫೆಕ್ಟಿವ್ ಆಗಿ ಎಲ್ಲೂ ಕೂಡ ಭಾನು ಅವರ ಒಟ್ಟಾರೆ ಕತೆ ಕಟ್ಟುವ ಕ್ರಮವನ್ನ ಅನುಸರಿಸಿ ಕಥೆಯ ಭಾವಕೋಶವನ್ನ ಹಾಗೆ ಉಳಿಸ್ಕೊಂಡು ಬಳಸ್ಕೊಂಡು ಬೆಳೆಸ್ಕೊಂಡು ಅದರ ಮೂಲ ಕಥೆಗಳಲ್ಲಿನ ಕನ್ನಡ ಉರ್ದು ಭಾಷಾ ಪರಿಕರಗಳನ್ನ, ಅಂದ್ರೆ ಟೂಲ್ಸ್ ಅನ್ನ, ಹಾಗೆ ಪರಿಸರವನ್ನ, ವಲಯವನ್ನ ಮೂಲಕ್ಕೆ ಧಕ್ಕೆ ಬರದ ಹಾಗೆ, ಅಪಚಾರ ಆಗದ ಹಾಗೆ, ಹಾಗೆ ಅಂತಾರಾಷ್ಟ್ರೀಯ ಮಟ್ಟದ ಮಾನದಂಡಗಳಿಗೆ ಸೂಕ್ತವಾಗಿ ಅನುವಾದಿಸಿರುವುದು ಖಂಡಿತ ಉಲ್ಲೇಖನೀಯ ಹಾಗೂ ಅಭಿನಂದನಾರ್ಹ. ಈ ಬೂಕರ್ ಪ್ರಶಸ್ತಿಯ ನಂತರವಾದರೂ ಕನ್ನಡ ಸಾಹಿತ್ಯ ಲೋಕ ಭಾನು ಅವ್ರನ್ನ ಸೀರಿಯಸ್ ಆಗಿ ತಗೊಳತ್ತೆ ಅಂತ ಆಶಿಸ್ತಾ, ಹಾಗೇನೆ ಈ ಮೂಲಕ ಕನ್ನಡದಲ್ಲಿ ಅಂತಾರಾಷ್ಟ್ರೀಯ ಮನ್ನಣೆ ತಂದುಕೊಡಬಲ್ಲಂತಹ ಬೇಕಾದಷ್ಟು ಕಥೆಗಳಿವೆ, ಕಥೆಗಾರರು ಇದ್ದಾರೆ ಅನ್ನೋದನ್ನ ಜಗತ್ತಿಗೆ ತಿಳಿಸಿಕೊಟ್ಟಂತ ಭಾನು ಮುಷ್ತಾಕ್ ಹಾಗೂ ದೀಪಾ ಬಸ್ತಿ ಇಬ್ಬರಿಗೂ ಮತ್ತೊಮ್ಮೆ ನನ್ನ ವಂದನೆಗಳನ್ನು ಅರ್ಪಿಸುತ್ತಾ ನನ್ನ 2 ಮಾತುಗಳು. ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಹರೀಶ, ಒಳ್ಳೆ ಒಂದು ಪರಿಚಯ ಮಾಡಿಕೊಟ್ರಿ. ಅವರು ಭಾನು ಅವರೇ ಹೇಳಿದ ಹಾಗೆ ಅವರು ವಕೀಲೆ ಮತ್ತು ಆಕೆ ಲೇಖಕಿ. ಅವರು ಹೇಳ್ತಾರೆ 2 ಪುಸ್ತಕ ಇಟ್ಕೊಂಡಿದ್ದೆ, ಒಂದರಲ್ಲಿ ವಕೀಲಿಯಾಗಿ ಅವರ ಕೇಸ್ ಏನಿದೆ ಅದನ್ನ ಬರ್ಕೋತಾ ಇದ್ದೆ, ಇನ್ನೊಂದು ಪುಸ್ತಕದಲ್ಲಿ ಲೇಖಕಿಯಾಗಿ ಅವರ ಮನದ ಆಳ ಏನಿತ್ತು, ಅವರ ಮನಸ್ಸಿನ ಅಳಲು ಏನಿತ್ತು ಅದನ್ನ ಬರ್ಕೊಳ್ತಾ ಹೋದೆ. ಹಾಗಾಗಿ ನನ್ನ ಕಥೆಗಳು ಕಾಲ್ಪನಿಕ ಅಲ್ಲ, ನನ್ನ ಕಥೆಗಳು ನಿಜವಾದ ಜೀವನದಿಂದ ತೆಗೆದಿರೋದು. ಅದನ್ನ ನಾನು ಒಂದು ವಕೀಲಿಯ ದೃಷ್ಟಿಯಿಂದ ಒಂದ್ ಕಡೆ ನೋಡಿ, ಇನ್ನೊಂದ್ ಕಡೆ ಒಂದು ಲೇಖಕಿಯ ದೃಷ್ಟಿಯಿಂದ ನೋಡಿ ಅದನ್ನ ಬರ್ದಿದ್ದೀನಿ ಅಂತ ಹೇಳ್ತಾರೆ. ಹಾಗೆ ನೀವು ಹೇಳಿದ ಇನ್ನೊಂದು ವಿಷಯ, ಶಿಕ್ಷೆ ಮಾಡಿದ್ರು ಅಂತ ಅವರು ಟೆಕ್ಸ್ಟ್ ಬುಕ್ ಅಲ್ಲಿ ಇದರಲ್ಲಿ ಸೇರಿಸಿದ್ದಾರೆ ಅವರ ಕಥೆಗಳನ್ನ. ನೀನೊಮ್ಮೆ ಹೆಣ್ಣಾಗು ಪ್ರಭು ಎನ್ನೋ ಕತೆ BCom ತರಗತಿಗೆ ಪಠ್ಯಪುಸ್ತಕವಾಗಿದೆ. ಆದ್ರೂ ಆ ಥರ ಸಿಗಬೇಕಾದ ಮನ್ನಣೆ ಸಿಕ್ಕಿರ್ಲಿಲ್ಲ. ಶಶಿ ತರೂರ್ ಹೇಳಿದ್ರು, ಇಂಥ ಒಳ್ಳೆಯ ಲೇಖಕಿಯನ್ನ ನನಗೆ ಬ್ರಿಟಿಷರ್ಸ್ ಪರಿಚಯ ಮಾಡ್ಕೊಡೋ ಹಾಗಾಯ್ತು, ಅದೊಂದು ಒಂಥರ ವಿಷಾದನೀಯ ವಿಷಯ ಅಂತ ಹೇಳಿದ್ರು. ಹಾಗೆ ನಮ್ಮ ಹಿತ್ತಲ ಗಿಡ ಮದ್ದಲ್ಲ ಅಂತೀವಲ್ಲ, ಹಾಗೆ ನಮ್ದೇನು ಗೊತ್ತಿರೋದಿಲ್ಲ. ಬಟ್ ದೀಪಾ ಬಸ್ತಿ ಅವರು ಅದನ್ನ ಪ್ರಪಂಚಕ್ಕೆ ತೋರಿಸಿದ್ರು. ಮತ್ತೆ ನೀವು ಹೇಳಿದಾಗೆ ಅದೇ ಭಾವ ಮತ್ತು ಭಾಷೆ ಉಳಿಸ್ಕೊಂಡಿದ್ದು ತುಂಬಾ ದೊಡ್ಡ ವಿಷಯ ಆಯ್ತು. ಈಗ ಡಾಕ್ಟರ್ ಮಧುಸೂದನ್ ಅವರು ಒಂದು ಕತೆ ಬಗ್ಗೆ ಅವರ ಅಭಿಪ್ರಾಯ ಏನು ಹೇಳ್ತಾರೆ. ಆ ಕತೆ ಹೆಸರು ಫೈರ್ ರೈನ್, ಬೆಂಕಿ ಮಳೆ ಅಂತ. ಇದು ಕತೆ ಸ್ವಲ್ಪ ಸೂಕ್ಷ್ಮವಾಗಿ ಹೇಳ್ತೀನಿ. ಉಸ್ಮಾನ್ ಸಾಹೇಬರು ಒಬ್ಬ ದೊಡ್ಡ ಶ್ರೀಮಂತರು ಮಾತ್ರವಲ್ಲ, ಅವರು ಮುತುವಲ್ಲಿ ಅಂದ್ರೆ ಈ ವಕ್ಫ್ ಆಸ್ತಿ ಪಾಸ್ತಿಗಳ ಮೇಲ್ವಿಚಾರಣೆ ಮಾಡ್ಕೊಳ್ಳೋರು. ಈ 2 ಕಾರಣಗಳಿಂದ ಇವರಿಗೆ ಮುಸ್ಲಿಂ ಸಮುದಾಯದಲ್ಲಿ ಅಪಾರ ಗೌರವವಿದೆ. ಇವರಿಗೆ ಹೆಂಡತಿ ಮತ್ತು 2 ಮಕ್ಕಳಿದ್ದಾರೆ. ಹೆಂಡತಿ ಹೆಸರು ಅರೀಫಾ ಅಂತ. ಒಂದು ದಿನ ಇವರ ಚಿಕ್ಕ ತಂಗಿ ಜಮೀಲಾ ತನ್ನ ಗಂಡನೊಡನೆ ಇವರ ಮನೆಗೆ ಬಂದು, ಅಣ್ಣ, ಪಿತ್ರಾರ್ಜಿತ ಆಸ್ತಿಯಲ್ಲಿ ಶರಿಯಾತ್ ಕಾನೂನಿನ ಪ್ರಕಾರ ನನಗೆ ಬರಬೇಕಾದ 6ನೇ 1 ಭಾಗವನ್ನು ದಯವಿಟ್ಟು ನನಗೆ ಕೊಟ್ಟು ಬಿಡುವಂತೆ ಕೇಳಿಕೊಳ್ಳುತ್ತಾಳೆ. ಇದರಿಂದ ಸಾಹೇಬರು ತುಂಬಾ ಕೋಪಗೊಳ್ಳುತ್ತಾರೆ. ಯಾವಾಗಲೂ ಎದುರು ಮಾತನ್ನೇ ಆಡದಿದ್ದ ಹರೀಫಾ ಅಂದ್ರೆ ಅವರ ಹೆಂಡತಿ ಕೂಡ ಅವಳು ಕೇಳ್ತಾ ಇರೋ ನ್ಯಾಯ, ನಾವು ಮದುವೆಯಾದಾಗ ನನ್ನ ಪಾಲಿನ ಆಸ್ತಿಯನ್ನು ನಮ್ಮ ಅಪ್ಪ ನಿಮಗೆ ಸಂತೋಷವಾಗಿ ಕೊಟ್ಟು ಬಿಡ್ಲಿಲ್ಲವೇ ಎಂದು ಕೇಳುತ್ತಾಳೆ. ಇದರಿಂದ ಸಾಹೇಬರು ಮತ್ತು ಕೋಪಗೊಂಡು ಮಾರನೇ ದಿನ ಬೆಳಗಾದ ಕೂಡಲೇ ಮಸೀದಿಗೆ ಹೊರಟು ಬಿಡುತ್ತಾರೆ. ತನ್ನ ಚಿಕ್ಕ ಮಗನಿಗೆ ಜ್ವರ ಬಂದು ರಾತ್ರಿಯೆಲ್ಲ ಹರೀಫಾ ಅವನ ಶುಶ್ರೂಷೆ ಮಾಡುತ್ತಿದ್ದಳು ಎಂಬುದನ್ನು ಲೆಕ್ಕಿಸದೆ ಸಾಹೇಬರು ಆಚೆಗೆ ಹೊರಟು ಹೋದರು. ಈ ಸಂದರ್ಭದಲ್ಲಿ ಹರೀಫಾಳಿಗೆ ತನ್ನ ತಾಯಿ ಹೇಳುತ್ತಿದ್ದ ಗಾದೆ ನೆನಪಾಗುತ್ತದೆ. ಹಕ್ದಾರ್ ತರಸೆ ತೋ ಅಂಗಾರ್ ಕಾ ನೂ ಬರ್ಸೆ. ಹಕ್ಕುದಾರನಿಗೆ ಖೇದವಾದರೆ ಬೆಂಕಿಯ ಮಳೆ ಬೀಳುತ್ತದೆ.
ಉಸ್ಮಾನ್ ಅವರ ಮನೆಗೆ ಹಿಂತಿರುಗುವ ವೇಳೆಗೆ ಅಲ್ಲಿ ಯಥಾ ಪ್ರಕಾರ ಜನಸಂದಣಿ ಇದೆ. ಅವರಲ್ಲಿ ಒಬ್ಬ ಆಕೆ ಹರಕಲು ಬಟ್ಟೆ, ಸೇಫ್ಟಿ ಪಿನ್ ಹಾಕಿ ರಿಪೇರಿ ಮಾಡಿದ್ದ ಹವಾಯಿ ಚಪ್ಪಲಿ ಧರಿಸಿದ್ದ ಶಕೀನಾ. ಇವಳೇ ಸಾಹೇಬರ ತಂಗಿಯರಲ್ಲಿ ದೊಡ್ಡವಳು. ಇದನ್ನು ಗಮನಿಸಿದ್ದ ಅರೀಫಾ, ಅಕ್ಕ ದಯವಿಟ್ಟು ಒಳಗೆ ಬನ್ನಿ ಎಂದು ಕೇಳಿಕೊಂಡರೂ ಮನೆಯೊಳಗೆ ಬಂದಿರಲಿಲ್ಲ. ಮಿಕ್ಕದರು ತಮ್ಮ ತಮ್ಮ ತೊಂದರೆಗಳನ್ನು ಹೇಳತೊಡಗಿದರು. ಆದರೆ ಅವರಿಗೆ ಆಪ್ತನಾಗಿದ್ದ ದಾವೂದ್ ಎಂಬವನು, ನಿಮಗೆ ನಿಸಾರ್ ಎಂಬ ಕುಡುಕ ಗೊತ್ತಲ್ಲವೇ? ಅವನು ಕೆಲವು ದಿನಗಳ ಹಿಂದೆ ಯಾವುದೋ ಕೊಳದಲ್ಲಿ ಬಿದ್ದು ತೀರಿ ಹೋದನಂತೆ. ಪೊಲೀಸರು ಅವನನ್ನು ಹಿಂದೂ ಸ್ಮಶಾನದಲ್ಲಿ ಹೂತು ಬಿಟ್ಟಿದ್ದಾರೆ ಎಂದ. ಈ ಮಾತನ್ನು ಕೇಳಿಸಿಕೊಂಡ ಎಲ್ಲರಿಗೂ ಆಕಾಶವೇ ತಲೆ ಮೇಲೆ ಬಿದ್ದಾಗ ಆಯಿತು. ಸತ್ತವನು ಎಷ್ಟೇ ನಿರ್ಗತಿಕನಾಗಿರಲಿ, ಅವನ ದೇಹಕ್ಕೆ ಮುಸ್ಲಿಂ ಸಂಪ್ರದಾಯದಂತೆ ಸಂಸ್ಕಾರ ಮಾಡಿ ಮುಸ್ಲಿಂ ಕಬ್ರಸ್ಥಾನದಲ್ಲಿ ಗೋರಿ ಮಾಡಬೇಕಾದದ್ದು ಸಮುದಾಯದ ಕರ್ತವ್ಯ. ಸಾಹೇಬರು ಕೂಡಲೇ ಇದು ನನ್ನ ಜವಾಬ್ದಾರಿ, ನಾನು ನೋಡಿಕೊಳ್ಳುತ್ತೇನೆ ಎಂದರು. ಅಲ್ಲಿ ನೆರೆದಿದ್ದವರೆಲ್ಲರೂ ತಮ್ಮ ಶಕ್ತಿಯಾನುಸಾರ ಚಂದ ನೀಡಲು ಸಿದ್ಧರಾದರು. ಮೊದಲಿಗೆ ಇವರ ತಂಗಿಯ ಗಂಡನೇ 250 ರೂಪಾಯಿಗಳನ್ನು ಕೊಟ್ಟಿದ್ದ. ಅದು ಮಾತ್ರವಲ್ಲ, ಈಗ ಆಸ್ತಿ ಪಾಲನ್ನು ಕೇಳುವುದಿಲ್ಲ ಎಂದು ಮಾತು ಕೊಟ್ಟನು. ಇದರಿಂದ ಜಮೀಲಾಳಿಗೆ ಸಂತೋಷವಾಯಿತು. ಒಟ್ಟಿನಲ್ಲಿ ಸಾಹೇಬರ ಉದ್ದೇಶ ತಾನು ಮುಸ್ಲಿಂ ಸಮುದಾಯಕ್ಕೆ ಎಷ್ಟು ಸೇವೆ ಸಲ್ಲಿಸುತ್ತಿದ್ದೇನೆ ಎಂದು ಮಾತ್ರ. ಅದನ್ನು ತೋರಿಸ್ಕೊಳ್ಳೋದಕ್ಕೆ ಅವರು ಇಸ್ಲಾಂ ಮಾಡ್ತಾ ಇದ್ದಾರೆ. ಈ ಕಾರಣದಿಂದ ಅವರು ನಿಸಾರ್ನ ದೇಹವನ್ನು ಹಿಂದೂ ಸ್ಮಶಾನದಿಂದ ಹೊರತೆಗೆಯಲು ಪರ್ಮಿಷನ್ಗೋಸ್ಕರ ಸಂಬಂಧಪಟ್ಟ ಗವರ್ಮೆಂಟ್ ಆಫೀಸ್ಗಳಿಗೆ ದಿನವೂ ಭೇಟಿ ಕೊಡಲು ಪ್ರಾರಂಭಿಸಿದರು. ಸಿಬ್ಬಂದಿಗಳಿಗೆ ಅಲ್ಪ ಸ್ವಲ್ಪ ಲಂಚವನ್ನು ಕೊಟ್ಟರು. ಕೊನೆಗೆ ಡೆಪ್ಯೂಟಿ ಕಮಿಷನರ್ ಅವರ ಸಂದರ್ಶನವಾಯಿತು. DC ಅವರು ಒಬ್ಬ ಬೆಂಗಾಳಿ ಬ್ರಾಹ್ಮಣರು. ಅವರಿಗೆ ಈ ಕೋರಿಕೆ ಸ್ವಲ್ಪ ವಿಚಿತ್ರವಾಗೇ ಕಂಡಿತು. ಎಷ್ಟಾದರೂ ಮಣ್ಣೇ ಅಲ್ವೇ, ದೇಹ ಇಲ್ಲಿದ್ರೇನು ಅಲ್ಲಿದ್ರೇನು ಎಂದು ಅವರ ತರ್ಕ. ಆದರೆ ಸಾಹೇಬರು ಅದಕ್ಕೆ ಒಪ್ಪಲಿಲ್ಲ. ಇದು ನಮ್ಮ ಸಮುದಾಯದ ಹಕ್ಕು ಮತ್ತು ಕರ್ತವ್ಯ, ಹೀಗೆ ಮಾಡಬೇಕು ಎಂದು ವಾದಿಸಿ ಕೊನೆಗೂ ಎಕ್ಸ್ಹ್ಯೂಮ್ ಮಾಡಲು ಅನುಮತಿ ಪಡೆದರು. ದೇಹವನ್ನು ಹೊರತೆಗೆದರೆ ಅದು ಕೊಳೆತು ನಾರುತ್ತಿತ್ತು. ಅದಕ್ಕೆ ಶುಭ್ರವಾದ ವಸ್ತ್ರವನ್ನು ಹೊದಿಸಿ ಬಾಟಲುಗಟ್ಟಲೆ ಪರ್ಫ್ಯೂಮ್ ಅನ್ನು ಸುರಿದರು. ಅದರ ಮೇಲೆ ಮಲ್ಲಿಗೆ ಹಾರಗಳನ್ನು ಹಾಕಿ ಕೊನೆಗೂ ಆ ದೇಹವನ್ನು ಮುಸ್ಲಿಮರ ಕಬ್ರಸ್ಥಾನದಲ್ಲಿ ದಫನ್ ಮಾಡಿದರು. ಅವರು ಹಿಂತಿರುಗಿದ್ದಾಗ ಕಂಡಿದ್ದೇನು, ಯಾರು ಎಂದುಕೊಂಡು ಕೂತಿದ್ದರೋ ಆ ನಿಸ್ಸಾರನ್ನೇ ಕುಡಿದು ಊಕಾಡುತ್ತಾ ಅಲಿಯುತ್ತಿದ್ದ. ಹಾಗಾದ್ರೆ ಯಾವುದೋ ಹಿಂದೂ ದೇಹವನ್ನು ನಮ್ಮ ಸ್ಮಶಾನದಲ್ಲಿ ಹೂತು ಬಿಟ್ಟವೆ. ಉಸ್ಮಾನರ ಮನೆಗೆ ಬಂದಾಗ ಮಗಳೊಬ್ಬಳೇ ಇದ್ದರು. ತಮ್ಮನಿಗೆ 15 ದಿನಗಳಾದರೂ ಜ್ವರ ನಿಲ್ಲಲಿಲ್ಲ ಎಂದು ಅದಕ್ಕೆ ಅವರ ಅಮ್ಮ ಅವನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾಳೆ ಎಂದು ಹೇಳಿದ್ರು. ದಟ್ಸ್ ದಿ ಜಿಸ್ಟ್ ಆಫ್ ದಿ ಸ್ಟೋರಿ. ಇದರಲ್ಲಿ 2-3 ಥೀಮ್ಸ್ ಇದೆ. ಒಂದು ಅಫ್ಕೋರ್ಸ್ ಇದು ಬ್ಲ್ಯಾಕ್ ಕಾಮಿಡಿ. ಎರಡನೇದು ಒಂಥರ ನೋಡಿದ್ರೆ ಇಲ್ಲಿ ಸರಿಯಾಗಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ವಿವೇಚನೆ ಇರೋದು ಹೆಂಗಸರಿಗೆ ಮಾತ್ರ ಅಂತ ಕಾಣುತ್ತೆ. ಇವರು ಸಾಹೇಬರ ಮನೆ ಒಳಗೊಂದು ಮನೆ ಹೊರಗೊಂದು 2 ಪರ್ಸನಾಲಿಟಿ ಇದೆ ಅವ್ರಿಗೆ. ಆಮೇಲೆ ಚೀಫ್ ಮೇಲ್ ಕ್ಯಾರೆಕ್ಟರ್ ಅವರೊಬ್ಬರೇ ಇರೋದ್ರಲ್ಲಿ ಹೆಂಗಸರು 2-3 ಜನ ಇದ್ದಾರೆ. ಒಬ್ಬಳು ಅರೀಫಾ ಹೆಂಡತಿ, ಅವಳು ಯಾವಾಗಲೂ ಗಂಡನಿಗೆ ಒಬಿಡಿಯಂಟೆ. ಈ ವಿಷಯದಲ್ಲಿ ಮಾತ್ರ ಸ್ವಲ್ಪ ಅಪೋಸಿಷನ್ ತೋರಿಸಿದ್ಲು. ಅಂಡ್ ಈ ಜಮೀಲಾ ಯಂಗೆಸ್ಟ್ ಸಿಸ್ಟರ್, ಅವಳು ಶಿ ಡಿಡ್ಂಟ್ ವಾಂಟ್ ಎನಿ ಪಾರ್ಟ್ ಆಫ್ ದಿ ಪ್ರಾಪರ್ಟಿ ಬಿಕಾಸ್ ಆಫ್ ಹರ್ ಹಸ್ಬೆಂಡ್ಸ್ ಪ್ರೆಷರ್ ಶಿ ವಾಸ್ ಆಸ್ಕಿಂಗ್ ಫಾರ್ ಇಟ್. ಎಲ್ಲಕ್ಕಿಂತ ಮುಖ್ಯವಾಗಿ ಎಲ್ಡೆಸ್ಟ್ ಸಿಸ್ಟರ್ ಶಕೀನಾ ಅಂತ, ಅವಳು ಶಿ ಇಸ್ ರಿಯಲಿ ಡೆಸ್ಟಿಟ್ಯೂಟ್. ಅವಳು ಬಂದಿರೋದು ಯಾಕೆಂದ್ರೆ ಅವಳ ಮಗ BA ಓದ್ತಾ ಇದ್ದಾನೆ. ಅವನಿಗೆ ಇಂಜಿನಿಯರಿಂಗ್ ಕಾಲೇಜ್ ಸರ್ವೆಂಟ್ ಕೆಲಸ ಸಿಗೋ ಚಾನ್ಸ್ ಇದೆ. ಅದಕ್ಕೋಸ್ಕರ ನೀವು ಕಮಿಟಿಲಿದ್ದೀರಾ, ನನ್ನ ಮಗನ ರೆಕಮೆಂಡ್ ಮಾಡಬೇಕು ಅಂತ ಕಾಲಿಗೆ ಬಿದ್ದು ಕೇಳ್ಕೊಡ್ತಾಳೆ. ಸೊ ಇಟ್ಸ್ ರಿಯಲಿ ಹ್ಯುಮಿಲಿಟಿ ಅಂಡ್ ಅಫ್ಕೋರ್ಸ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇದು ಹಿಪೋಕ್ರಸಿ. ಬಿಕಾಸ್ ಇವರದು ತಮ್ಮ ಸಮುದಾಯಕ್ಕೆ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ತೋರಿಸ್ಕೊಳ್ತಾ ಇದ್ದಾರೆ. ಆಕ್ಚುಲಿ ಅಷ್ಟು ಜನ ಬಂದಿದ್ದರಲ್ಲಿ ಒಬ್ಬಳು ಗಂಡನ ಕಾಯಿಲೆ ಆಗಿದೆ, ಆಸ್ಪತ್ರೆಗೆ ಸೇರ್ಸೋಕ್ ದುಡ್ಡಿಲ್ಲ ಅಂದ್ರೆ ನಾನ್ ಮಾಡ್ತೀನಿ ಅಲ್ಲ ಅಂತ ಮಾಡಿಸ್ಬಿಟ್ರು. ಅದೇ ಮಗನ್ಗೆ 15 ದಿವಸದಿಂದ ಜ್ವರ ಬರ್ತಿದೆ, ಕೇರೆ ಮಾಡಿಲ್ಲ ಅವರು. ಒಂಥರ ತೋರಿಕೆಯ ಜೀವನ ತೋರಿಸ್ಕೊಂಡು ತಮ್ಮ ಅಧಿಕಾರನ ಸ್ಥಾಪಿಸ್ತಾ ಇರೋದು. ಎಲೆಕ್ಷನ್ ನಿಂತ್ಕೊಳ್ತಾರೆ ಅಂತ ಕಾಣುತ್ತೆ. ಅದಕ್ಕೆ ಒಟ್ಟಾರೆ ಕತೆ ಹೇಳಿದ ರೀತಿ ತುಂಬಾ ಚೆನ್ನಾಗಿತ್ತು ಸರ್. ಇದು ಕೆಲವು ವಿಷಯಗಳು ನನಗೆ ಭಾನು ಅವರ ಇಂಟರ್ವ್ಯೂ ಹೇಳ್ತಾ ಇದ್ದೆ. ಅದ್ರಲ್ಲಿ ಒಂದು ಪ್ರಶ್ನೆ ಏನಂದ್ರೆ, ನಿಮ್ ಕತೆಗೆ ವಸ್ತು ಎಲ್ಲಿ ಸಿಗತ್ತೆ ಅಂತ ಇವ್ರು ಇಂಟರ್ವ್ಯೂ ಮಾಡೋಕಾರೆ. ಅದಕ್ಕೆ ಅವ್ರು ಹೇಳಿದ ಮಾತೇನಂದ್ರೆ, ನನ್ ಜೀವನದಲ್ಲೇ ಸಿಗತ್ತೆ.
ಸೊ ನನ್ನ ವರ್ಕ್ಶಾಪ್ ಮಾಡ್ತಿರ್ತೀನಿ, ಕ್ಲೈಂಟ್ಸ್ ಇರ್ತಾರೆ, ಅವ್ರ ಮಧ್ಯದಲ್ಲೇನೆ ನನಗೆ ವಸ್ತುಗಳು ಸಿಗ್ತಾ ಇರುತ್ತೆ. ತುಂಬಾ ಸರಿ ನನ್ಗೆ ಕತೆ ಯಾವ ತರ ಇರುತ್ತೆ ಅಂದ್ರೆ, ಕತೆ ಬರೀಲಿಲ್ಲ ಅಂದ್ರೆ ನನ್ನ ಕೈಲಿ ಪ್ರೆಷರ್ ಕುಕ್ಕರ್ ತರ ತಡ್ಕೊಳಕ್ಕೆ ಆಗೋದಿಲ್ಲ. ಬರೆಯೋ ಮೂಲಕನೇ ನನ್ ಕೋಪ ಆಚೆ ಹಾಕ್ತೀನಿ. ಅದು ತುಂಬಾ ನಿಜ ಅನ್ಸುತ್ತೆ ಈ ಇದರಲ್ಲಿ. ಹಾಗೆ ನೀವು ಈ ಮಹಿಳೆಯರು ಮತ್ತೆ ಗಂಡಸರು ಮತ್ತೆ ಹೆಂಗಸರಲ್ಲಿ ಕಾಮನ್ ಸೆನ್ಸ್ ಮತ್ತೆ ಸಂವೇದನೆ ಜಾಸ್ತಿ ಇರುತ್ತೆ ಅಂತ ಇಂಟರ್ವ್ಯೂ ಇದೇ ಪ್ರಶ್ನೆ ಕೇಳ್ತಾ ಇರೋರ್ನ. ಸಂವೇದನೆಗಳಲ್ಲಿ ಮಹಿಳಾ ಸಂವೇದನೆ ಮತ್ತೆ ಪುರುಷ ಸಂವೇದನೆ ಅಂತ ವ್ಯತ್ಯಾಸ ಇರುತ್ತಾ ಅಂತ. ಅದಕ್ಕೆ ಭಾನು ಅವ್ರು ತುಂಬಾ ಚೆನ್ನಾಗಿ ಹೇಳ್ತಾರೆ. ದೇರ್ ಆರ್ ಸಮ್ ಯೂನಿವರ್ಸಲ್ ಎಮೋಷನ್ಸ್, ನೋವು, ದುಃಖ, ಯಾತನೆ, ಇದೆಲ್ಲ ಯೂನಿವರ್ಸಲ್ ಆಗಿರುತ್ತೆ. ಆದ್ರೆ ಮಹಿಳೆಗೆ ಮತ್ತು ಪುರುಷನಿಗೆ ತುಂಬಾ ಡಿಸ್ಟಿಂಕ್ಟ್ ಆಗಿರೋ ಸಂವೇದನೆಗಳಿದೆ. ಮತ್ತೆ ಪ್ರತಿಯೊಬ್ಬ ಮಹಿಳೆ ಒಳಗಡೆನೂ ಒಬ್ಬ ಪುರುಷ ಇರ್ತಾನೆ, ಮತ್ತೆ ಪ್ರತಿಯೊಬ್ಬ ಪುರುಷನಲ್ಲೂ ಒಂದು ಮಹಿಳೆ ಇರ್ತಾಳೆ ಅಂತ ತುಂಬಾ ಸೂಚ್ಯವಾಗಿ ಮತ್ತೆ ತುಂಬಾ ಸಂವೇದನಾತ್ಮಕವಾಗಿ ಹೇಳ್ತಾರೆ ಭಾನು ಅವರು. ಅದು ಈ ಕಥೆಯಲ್ಲಿ ಹೊರಗಡೆ ಬಂದಿದೆ. ಆಮೇಲೆ ಅವಳು ಅರೀಫಾ ಧೈರ್ಯ ಮಾಡಿ ಗಂಡನಿಗೆ ಬುದ್ಧಿ ಹೇಳೋದು. ಅವಳು ಸಾಮಾನ್ಯ ಹೇಳಲ್ಲ ಬುದ್ಧಿ ಹೇಳೋದು, ಯಾಕೆಂದ್ರೆ ಅವಳಿಗೆ ಹಕ್ದಾರ್ ಜೊ ತರ್ಸೆ ಅಂಗಾರ್ ಕಿ ನೂ ಬರ್ಸೆ ಅಂತ ಹೇಳ್ತಿರ್ತಾರಲ್ಲ, ಆ ತಾಯಿಯ ಮಾತು ಅವಳಿಗೆ ಕಿವಿಲಿ ಇರುತ್ತೆ. ಅಂದ್ರೆ ಇದು ಒಂದು ತಾಯಿಯಿಂದ ಮಗಳಿಗೆ ಅದು ವ್ಯಾಲ್ಯೂಸ್ ಕೂಡ ಒಬ್ರಿಂದ ಒಬ್ರಿಗೆ ಪಾಸ್ ಆನ್ ಆಗಿದೆ ಅಂತ. ಆ ಕನೆಕ್ಷನ್, ಹೆಣ್ಣು ಮಕ್ಕಳಲ್ಲಿರೋ ಒಂದು ಕನೆಕ್ಷನ್ ಅವಳಿಗೆ ಆ ಧೈರ್ಯ ಕೊಡುತ್ತೆ ಗಂಡನಿಗೆ ಬುದ್ಧಿ ಹೇಳಕ್ಕೆ. ಹೌದು ಹೌದು. ಆಮೇಲೆ ಇದೇ ಮಾತನ್ನ ಇನ್ನೊಂದ್ ತರನು ಹೇಳ್ಬೋದು. ಇವಾಗ ನೀವೇನ್ ಹೇಳಿದ್ರಿ ಅದೇ ಮಾತನ್ನ, ಈಗ ಸಮುದಾಯದ ಪ್ರಭಾವ ವ್ಯಕ್ತಿ ಮೇಲೆ ಪರಿಣಾಮ ಬೀರ್ತಾನೆ ಇರುತ್ತೆ. ಅಂದ್ರೆ ನಾವು ಮಾಡೋ ಪ್ರತಿಯೊಂದು ಚರ್ಯೆಗಳು ಕೂಡ ಸಮುದಾಯದಿಂದ ಪ್ರಭಾವ ಬೀರ್ತಾ ಇರುತ್ತೆ. ಆದ್ರೆ ನಾವು ವ್ಯಕ್ತಿಯಾಗಿ ಸಮುದಾಯಕ್ಕೂ ತಿರ್ಗ ವಾಪಸ್ ಸಮುದಾಯಕ್ಕೆ ಪ್ರಭಾವ ಬೀರಿಸ್ತಾ ಇರ್ತೀವಿ ಅಂತ. ಅಂದ್ರೆ ಸಮುದಾಯ ಏಕಕಾಲದಲ್ಲಿ ಲೇಖಕನ ಮೇಲೆ ನಿಯಂತ್ರಣನೂ ಸಾಧಿಸ್ತಾ ಇರುತ್ತೆ, ಪ್ರೆಷರ್ ಆಗ್ತಾ ಇರುತ್ತೆ. ಹಾಗೆ ನಾವು ಮಾಡೋ ಕ್ರಿಯೆಗಳಿಂದ ಸಮುದಾಯದಿಂದ ಬಿಡುಗಡೆ ಕೂಡ ಕೊಡ್ತಾ ಇರುತ್ತೆ ಅಂತ. ಅದು ಈ ಒಂದು ಅಂಶದಲ್ಲೇ ಇರ್ತದೆ ಈ ಕಥೆಯಲ್ಲಿ. ಹೌದು. Hi, I'm AJ to tell you about Cactus Imaging, a printer like no other, with large format commercial printing of the highest quality for billboards, banners, vehicle wraps, street furniture, retail displays and interior signage, building wraps and hoardings, fabric printing and much more. Yes, 2RRR sponsor Cactus Imaging, a printer like no other. For further inquiry, go to cactusimaging.com.au. Cactus Imaging, a printer like no other. Hello, I'm Karen Lang, Director of Lady Anne Funerals. We are a family-owned and operated business in Sydney, and we have proudly served our local community for over 18 years. Lady Anne Funerals aims to exceed expectations by fulfilling client requests to remember and honour their recently passed loved ones. Throughout the process, clients are supported by the same funeral arranger from the small team of ladies in the office at Gladesville. If you need any guidance or have questions, please call Lady Anne Funerals on 1300 740074. That's 1300 740074. Lady Anne Funerals, where every family is special. The Ryde Wharf Markets are back on Sunday the 13th of July. Head down to Anderson Park in Meadowbank and visit over 50 stalls featuring fresh produce, homewares, gifts and more. It's a great chance to support local businesses and sample some of the best food and fashion Sydney has to offer. For more information, visit the City of Ryde webpage at ryde.nsw.gov.au. ಸಿಡ್ನಿ ಕನ್ನಡವಾಣಿ ಪುಸ್ತಕ ಪರಿಚಯ. ರಾಜೇಶ್ವರಿ ಅವರೇ, ನೀವು ಯಾವ ಕಥೆನ ಇಷ್ಟಪಟ್ರಿ? ಯಾವ್ದ್ರ ಬಗ್ಗೆ ಮಾತಾಡಕ್ಕೆ? ನಾನು ಶೈಸ್ತಾ ಮಹಲ್ನ ವಿಷಯ ಮಾತಾಡೋಣ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಅದರಲ್ಲಿ ಬಹಳ ಥೀಮ್ಸ್ ನನಗೆ ಕಾಣುತ್ತೆ. ಆಮೇಲೆ ಅದರಲ್ಲಿ ಜಾಸ್ತಿ ಪ್ರಶ್ನೆಗಳು ಹೇಳುತ್ತೆ ನನಗೆ ಮನಸ್ಸಿನಲ್ಲಿ. ಅಂಡ್ ಯಾವ ಥರದಿಂದ ಈ ಲೇಖಕಿ ಯಾವ ಉದ್ದೇಶದಿಂದ ಈ ಕಥೆ ಬರ್ದಿರ್ಬೋದು ಅಂತ. ಆಮೇಲೆ ಆ ಲೇಖಕಿ ಉದ್ದೇಶ ವಿಷಯ ನಾವು ಚರ್ಚೆನೂ ಮಾಡಬಹುದು, ಮತ್ತು ನಮಗೆ ನಮ್ಮ ಮೇಲೆ ಯಾವ ತರ ಪ್ರಭಾವ ಬೀರ್ತದೋ, ನಮಗೆ ಯಾವ ಮೆಸೇಜ್ ಆ ಕಥೆಯಿಂದ ನಮಗ್ ಸಿಕ್ತು ಅಂತ ಅನ್ನೋದು, ಆ ತರ ಪ್ರಶ್ನೆಗಳು ಇದೆ. ಸೊ ನನಗೆ ಈ ಕಥೆ ಬಹಳ ಇಷ್ಟ. ಯಾಕೆಂದ್ರೆ ಇದರಲ್ಲಿ
ಐ ಥಿಂಕ್ ದೇರ್ ಆರ್ ಮೋರ್ ಕ್ವೆಶ್ಚನ್ಸ್ ದೆನ್ ಆನ್ಸರ್ಸ್ ಅಂತ ಹೇಳಿ ಬಹಳ ಯೋಚನೆ ಮಾಡೋದು ಬಹಳ ಸಿಗತ್ತೆ. ಆಮೇಲೆ ಎಲ್ಲರೂ ಹೇಳೋದು ಕಲೆದು ಮುಖ್ಯವಾದ ಉದ್ದೇಶ ಏನು ಅಂತಂದ್ರೆ ನಮ್ಗೆ ತುಂಬಾ ಮನಸ್ಸಲ್ಲಿ ಬಹಳ ಪ್ರಶ್ನೆಗಳು ಹೇಳ್ಬೇಕು. ಅದನ್ನ ಚೆನ್ನಾಗಿದ್ಯಾ, ಯಾವ್ದಾದ್ರು ಒಂದು ಪೇಂಟಿಂಗ್ ನೋಡಿದ್ರೆ ಇದು ಚೆನ್ನಾಗಿದ್ಯಾ ಚೆನ್ನಾಗಿಲ್ಲ ಇಲ್ವಾ ಅನ್ನೋದೊಂದೇ ಅಲ್ಲ ವಿಷಯ, ಬಟ್ ಅದ್ರಲ್ಲಿ ಮನಸ್ಸಲ್ಲಿ ಯಾವ ತರ ಪ್ರಶ್ನೆಗಳು ನಮ್ಗೆ ಏರುತ್ತೋ ಆದ್ರಿಂದ ನಾವು ಅದು ಮಹಾಕೃತಿ ಅಂತ ಹೇಳ್ಬೋದು, ಮಹಾನ್ ಕೃತಿ ಅಂತ. ಯಾಕೆಂದ್ರೆ ಅದರ ಎಷ್ಟೋ ವಿಷಯಗಳು ಯೋಚನೆ ಮಾಡೋಂಥದ್ದಿರುತ್ತೆ ಅಂತ. ನಂಗೆ ಶೈಸ್ತಾ ಮಹಲಲ್ಲಿ ಆ ತರ ಪ್ರಶ್ನೆಗಳು ನಂಗೆ ಮನಸ್ಸಿಗೆ ಹೇಳ್ತು. ಒಂದು ಅಂದ್ರೆ ಏನು ಅಂದ್ರೆ ಇಟ್ ಇಸ್ ಅ ವೆರಿ ಸಾಧಾರಣವಾದ ಕಥೆ. ಅದಕ್ಕೆ ನಾನು ಕೆಲವು ಸತಿ ಅನ್ಸುತ್ತೆ ಅವರು ಭಾನು ಅವರನ್ನು ಕೇಳ್ಬೇಕು ಅಂತ, ಇದೇನು ನಿಮ್ದು ಒಂದು ಸಾಧಾರಣವಾದ ಘಟನೆ ನೀವು ನೋಡಿದ್ದು ಅದರ ವಿಷಯ ನೀವು ಬರೀತಿದ್ದೀರಾ, ಅಥವಾ ಕೆಲವು ವಿಷಯದಲ್ಲಿ ಇದು ಹೇಳ್ಬೋದು ಬಹಳ ಅಸಾಧಾರಣವಾದ ಘಟನೆ ಇದು, ಅದ್ರ ವಿಷಯ ನಿಮಗೆ ಬರೀತಿದ್ದೀರಾ ಅಂತ. ನೀವು ಹೇಳ್ದಂಗೆ ಇದು ಅವರು ಕಲ್ಪಿಸ್ಕೊಂಡು ಯಾವ್ದು ಬರೆಯೋದಿಲ್ಲ ಅಂತ ನನ್ಗನ್ಸತ್ತೆ. ಇದು ಒಂದು ಮಿಶ್ರ ಇರ್ಬೋದು, ಒಂದ್ ಸ್ವಲ್ಪ ಕಲ್ಪನೆನೂ ಇದೆ ಇದರಲ್ಲಿ, ಆಮೇಲೆ ನಿಜಾಂಶನೂ ಅವರು ನೋಡಿದ್ದು ಈ ವಿಷಯನೂ ಇದೆ ಅಂತ. ಸೊ ದೇರ್ ಆರ್ ಮೆನಿ ಲೆವೆಲ್ಸ್, ಬಹಳ ಲೆವೆಲ್ಸ್ ಇಂದ ಈ ಕಥೆನ ನೋಡ್ಬೋದು. ಒಂದು ವೆರಿ ಸಿಂಪಲ್, ಅದು ಟೈಟಲ್ ಅಲ್ಲೇ ಇದೆ. They're talking about Iftikhar and they're comparing him with a ಚಕ್ರವರ್ತಿ ಶಹಜಹಾನ್. ಆಮೇಲೆ ಅವರು ಶೈಸ್ತಾನ ಅವಳದು ಕಲ್ಲಿನ ಚಪ್ಪಡಿಯ ಮಹಲ್, ಅದನ್ನ ತಾಜ್ ಮಹಲ್, ಅಮೃತಶಿಲೆಯಿಂದ ಕಟ್ಟಿದ್ದ ತಾಜ್ ಮಹಲ್, ಅದಕ್ಕೆ ಕಂಪೇರ್ ಮಾಡಿ ಹೇಳ್ತಾ ಇದ್ದಾರೆ. ಈ ತರ ಘಟನೆ ಒಬ್ಬ ಚಕ್ರವರ್ತಿಯ ಜೀವನದಲ್ಲೂ ನಡಿಬಹುದು, ಆದ್ರೆ ಇದೇ ತರ ಘಟನೆ ಒಂದು ಬಹಳ ಸಾಧಾರಣವಾದ ಮನುಷ್ಯನ ಅವನ ಜೀವನದಲ್ಲೂ ನಡಿಬಹುದು ಅಂತ ಮಾತಾಡ್ತಾ. ಅವಳು ಮಾನವ ಸ್ವಭಾವ ಯಾವ ತರ ಇರುತ್ತೆ ಅಂತ ಅದು ಆ ದೃಷ್ಟಿಯಿಂದಾನು ನೋಡ್ಬೋದು, ಅದೊಂದು ಪ್ರಶ್ನೆ ಬರುತ್ತೆ. ಆಮೇಲೆ ಎಲ್ಲರೂ ಹೇಳೋದು ಬಾನು ಫೆಮಿನಿಸ್ಟ್ ಕೈಂಡ್ ಆಫ್ ಎ ವ್ಯೂ ಪಾಯಿಂಟ್ ಅಂತ. ಆದ್ರೆ ಈ ಕಥೆಯಲ್ಲಿ ನನ್ಗನ್ಸುತ್ತೆ ಅದರಲ್ಲಿ ನನಗೆ ಫೆಮಿನಿಸ್ಟ್ ವ್ಯೂ ಪಾಯಿಂಟ್ ಅಷ್ಟು ಕಾಣೋದಿಲ್ಲ. ಯಾಕೆಂದ್ರೆ ಐ ಥಿಂಕ್ ಜಾಸ್ತಿಯಾಗಿ ಅವಳು ಮುಸಲ್ಮಾನರ ಸಮುದಾಯದ ವಿಷಯ ನನಗೆ ಜಾಸ್ತಿ ಅದರದ ಪರಿಚಯ ಮಾಡ್ಕೊಡ್ತಾ ಇದ್ದಾರೆ ಈ ಕಥೆಯಿಂದ. ದೆನ್ ಮುಸಲ್ಮಾನ ಸಂಸ್ಕೃತಿ ವಿಷಯನೂ ನನಗೆ ಬಹಳ ಪರಿಚಯ ಬರ್ತಾ ಇದೆ ಈ ಕಥೆಯಿಂದ ಅಂತ ಅನ್ಸುತ್ತೆ. ಏನು ಅಂತಂದ್ರೆ ಇದು ಒಬ್ರು ಅವಳ ನಾಯಕಿ ಅಂಡ್ ಹಸ್ಬೆಂಡ್, ಅವ್ರ ಗಂಡ ಮುಜಾಹಿದ್, ಅವರು ಒಂದು ತಮ್ಮ ದಾಂಪತ್ಯ ಜೀವನದ ವಿಷಯ ಕಥೆಯಲ್ಲಿ ಶುರು ಮಾಡ್ಕೊಂಡು ಅವಳು ಅದನ್ನ ವಿವರಿಸಿ ತೋರಿಸ್ತಾ ಇದ್ದಾಳೆ. ಆಮೇಲೆ ಆ ನಾಯಕಿ ಸೇರ್ಸ್ ಅವ್ರಿಗೆ ಶುರುದಲ್ಲಿ ಅವ್ರಿಗೆ ಸ್ನೇಹ ಬೆಳೆಸೋದು ಅವೆಲ್ಲ ಬಹಳ ಕಷ್ಟ ಆಗತ್ತೆ. ಕೊನೆಗೆ ಅವರು ಇಫ್ತಿಖಾರ್ ಅಂಡ್ ಶೈಸ್ತಾ ಜೊತೆ ಅವ್ರಿಗೆ ಬಹಳ ಚೆನ್ನಾಗಿ ಹೊಂದ್ಕೊಂಡು ಅವ್ರಿಗೆ ಒಂದು ಸ್ನೇಹ ಬೆಳೆಯುತ್ತೆ. ಅವಾಗ ಇಫ್ತಿಖಾರ್ ಅವನು ಬಹಳ ರಸಿಕವಾದ ಮನುಷ್ಯ. ಅವನು ತನ್ನ ಭಾವುಕತೆ, ಹೆಂಡತಿಯ ವಿಷಯದಲ್ಲಿ ಭಾವುಕತೆ ಎಲ್ಲ ಅವನು ಬಹಳ ಜಾಸ್ತಿಯಾಗಿ ಅದನ್ನ ಹೇಳ್ಕೊಳ್ಳೋದು. ಆದ್ರೆ ಅವಳು ನಾಯಕಿಯ ಹಸ್ಬೆಂಡ್ ಅವನು ಮುಜಾಹಿದ್, ಅವನು ತುಂಬಾ ಒಂಥರ ಆ ತರ ಮನುಷ್ಯ ಅಲ್ಲ, ಬಹಳ ದೊಡ್ಡ ವಿಷಯ ಯಾವ್ದು ಮಾತಾಡೋದಿಲ್ಲ. ಅವನು ಜಾಸ್ತಿಯಾಗಿ ಅವನು ತನ್ನ ಹೆಂಡತಿ ವಿಷಯ ಅಥವಾ ದಟ್ ಹಿಸ್ ಲವ್ ಇಸ್ ಇಮಾರ್ಟಲ್ ಆ ತರ ಎಲ್ಲ ಅವನು ಹೇಳ್ಕೊಡೋದಿಲ್ಲ. ಆದ್ರೆ ಅವನು ಇಫ್ತಿಖಾರ್ ಆ ತರ ಹೇಳ್ಕೊತಾನೆ. ಸೊ ಬಟ್ ಒಂದ್ಸತಿ ಅವನು ಹೇಳ್ತಾನೆ, ಇದು ಹೆಂಡತಿ ಸತ್ರೆ ಅದು ಒಂದು ಸುಮ್ನೆ ಅದು ಕೈ ಮುರ್ಕೊಂಡ್ ಹಂಗೆ ಒಂದು ಅನಾನುಕೂಲ ಆಗತ್ತಷ್ಟೇ ಅಂತ. ಅಂದ್ರೆ ಹೆಂಡತಿ ಸತ್ರೆ ಮೊಣಕೈಗೆ ಗಾಯ ಆದ ಹಾಗೆ, ಮೊಣಕೈ ಗಾಯ ಆದಾಗ ತಕ್ಷಣ ತುಂಬಾ ತೀವ್ರವಾಗಿ ನೋವಾಗುತ್ತೆ, ಬಟ್ ತುಂಬಾ ಬೇಗ ಮರ್ತು ಹೋಗುತ್ತೆ ನೋವು. ಅದೇ ಆ ತರ. ಬಟ್ ಆಲ್ಸೋ ದಟ್ ಇಟ್ ಇಸ್ ನಾಟ್, ಹಿ ಇಸ್ ವೆರಿ ಆನೆಸ್ಟ್. ಅವನು ಹೇಳೋದು ತನ್ನ ಸತ್ಯಾಂಶ ಹೇಳ್ಕೊತಾನೆ. ಅಂದ್ರೆ ನಾನು ಹಾಗೆ ಅಷ್ಟೊಂದಾಗಿ ನಾನು ಅದನ್ನ ದುಃಖಿಸೋದಿಲ್ಲ ಅಂತ. ಅದು ಅದರಲ್ಲಿ ಏನು ತೋರಿಕೆ ಏನು ಇಲ್ಲ ಅವನ್ಗೆ. ಅದರಿಂದ ಡಿಫ್ರೆನ್ಸ್ ಬಿಟ್ವೀನ್ ಇಫ್ತಿಖಾರ್ ಅಂಡ್ ಮುಜಾಹಿದ್ ಇಸ್ ಓನ್ಲಿ ದಟ್ ಇಫ್ತಿಖಾರ್ ಅಲ್ಲಿ ಅವನದು ಸ್ವಭಾವ ಬಹಳ ಬೇರೆ, ಅವನು ತುಂಬಾ ತೋರಿಕೆ ಜಾಸ್ತಿ, ಮುಜಾಹಿದ್ ಅಲ್ಲಿ ಇರೋದಿಲ್ಲ. ಸೊ ಟು ದಟ್ ಎಕ್ಸ್ಟೆಂಟ್ ನಾಯಕಿ ಅವಳು ಶಿ ಇಸ್ ಆಲ್ಸೋ ಸೇಯಿಂಗ್ there is some kind of a cynicism and knowledge about her own relationship with her husband. ಅಂದ್ರೆ ಅದನ್ನು ಬಹಳ ಮುಜಾಹಿದ್ has already told her that it is ಬಹಳ ಅದು ಗಾಢವಾದ ಸಂಬಂಧ ಅಲ್ಲ ಅಂತ ಅವನಾಗ್ನೇ ಅವಳಿಗೆ ತಿಳಿಸ್ಬಿಟ್ಟಿದ್ದಾನೆ. ಸೊ there is some cynicism there also. ಆಮೇಲೆ ನನಗೆ ಇದನ್ಸುತ್ತೆ ಏನು ಅಂದ್ರೆ ಫ್ರಮ್ ಅನದರ್ ಆಂಗಲ್ ನೋಡ್ಬೇಕು ಅಂತಂದ್ರೆ ಆ ಮುಸಲ್ಮಾನರ ಸಮುದಾಯದ ವಿಷಯ ನೋಡ್ಬೇಕು ಅಂತಂದ್ರೆ ಅವರು ನೀವ್ ಹೇಳಿದಂಗೆ ರಾಮಾಯಣದ್ದು ಮಹಾಭಾರತದ್ದು ಬಹಳ ಕ್ಯಾರೆಕ್ಟರ್ಸ್ ಅವೆಲ್ಲ ಅದನ್ನ ಅವರು ಈ ಮುಸಲ್ಮಾನರ ಲ್ಯಾಂಗ್ವೇಜ್ ಅಲ್ಲಿ ಅವರು ಬಾನು ಅವರು ಸೇರಿಸಿದ್ದಾರೆ. ಅಂದ್ರೆ ಕುಂಭಕರ್ಣನ್ ಮುಜಾಹಿದ್ ನಿದ್ದೆ ಕುಂಭಕರ್ಣನ್ ನಿದ್ದೆ ತರ ಅಂತ ಹೇಳಿದ್ದಾರೆ. ಅಟ್ ಅನದರ್ ಟೈಮ್ಸ್ ಇದು ಕನ್ನಡದ ಬಹಳ ಗಾದೆ ತರ ಬೀಸೋದೊಣ್ಣೆ ತಪ್ಪಿದ್ರೆ 100 ವರ್ಷ ಆಯುಸ್ಸು ಅಂತ. ಸೊ ಶೀಸ್
ತುಂಬಾ ಐ ಥಿಂಕ್ ದ ಕನ್ನಡ ಕಲ್ಚರ್ ಇಸ್ ವೆರಿ ಮಚ್ ಪಾರ್ಟ್ ಆಫ್ ಅ ಲ್ಯಾಂಗ್ವೇಜ್. ಆದ್ರೆ ಈ ಕುಂಭಕರ್ಣ ಈ ತರ ಎಲ್ಲ ವಿಷಯ ಮಾತಾಡೋದು ಇಟ್ ಇಸ್ ಓವರ್ ಆಲ್ ಪೂರ್ತಿ ಭಾರತೀಯ ಸಂಸ್ಕೃತಿದು ಅದರ ಪ್ರಭಾವ ಈ ಮುಸಲ್ಮಾನ್ ಸಂಸ್ಕೃತಿ ಮೇಲೆ ಪ್ರಭಾವ ಬೀರಿರೋದು ನಮ್ಗೆ ಕಾಣುತ್ತೆ. ಆದ್ರೆ ನನ್ಗೆ ಅದು ಅನ್ಸುತ್ತೆ ಏನು ಅಂತಂದ್ರೆ ಅಟ್ ಒನ್ ಟೈಮ್ ನಾವ್ ಅನ್ಕೊಂಡಿದ್ವಿ ಮುಸಲ್ಮಾನರು ಯಾವ ರೀಜನ್ ಇಂದ ಬಂದ್ರು ಅವ್ರದ್ದು ಸಂಸ್ಕೃತಿ ಇಸ್ ಸೆಪರೇಟ್, ಅದು ಬೇರೆ ತರ, ಅವ್ರದ್ದೆಲ್ಲಾರ್ದು ಒಂದೇ ಸಂಸ್ಕೃತಿ ಇರುತ್ತೆ. ನೀವು ಉತ್ತರ ಪ್ರದೇಶದಿಂದ ಇರ್ಲಿ, ಪಂಜಾಬ್ ಇಂದ ಇರ್ಲಿ, ಸೌತ್ ಇಂದ ಇರ್ಲಿ ಅಥವಾ ಆಂಧ್ರ ಇಂದ ಇರ್ಲಿ, ಎಲ್ಲಾರು ಒಂದೇ ತರ ಅಂತ. ಆದ್ರೆ ಭಾನು ಅವ್ರದ್ದು ಲ್ಯಾಂಗ್ವೇಜ್, ಅವ್ರ ಕಥೆ ಹೇಳೋ ತರ ಎಲ್ಲ ನೋಡಿದ್ರೆ ನಮ್ಗನ್ಸುತ್ತೆ ಅದು ದಟ್ ಈಸ್ ನಾಟ್ ಟ್ರೂ. ಕರ್ನಾಟಕ ಮುಸ್ಲಿಮ್ಸ್ ಅವ್ರದ್ದು ಕನ್ನಡ ಕಲ್ಚರ್ ಇಂದು ಪ್ರಭಾವ ಬಹಳ ಬೀರಿದೆ ಅವರಲ್ಲಿ. ಅಂದ್ರೆ ಅವ್ರಿಗೆ ಮುಸಲ್ಮಾನರು ಎಲ್ಲಾರು ಒಂದೇ ತರ ಇಂಡಿಯಾದಲ್ಲಿ ಅಂತ ನಾವು ಹೇಳಕ್ ಆಗೋದಿಲ್ಲ. 20 ವರ್ಷದ ಹಿಂದೆ ನಾವು ಹೇಳ್ಬೋದಿತ್ತು. ಇವಾಗ ಆ ಕಲ್ಚರ್ ಎಷ್ಟು ಚೇಂಜ್ ಆಗಿದೆ ಅಂತಂದ್ರೆ ಇಟ್ ಹ್ಯಾಸ್ ಬಿಕಮ್ ಒರಿಜಿನಲ್. ತುಂಬಾ ಸೂಕ್ತವಾದ ಮಾತಿದು. ಇದನ್ನ ಭಾನು ಅವರು ಇನ್ನೊಂದು ರೀತಿ ಹೇಳ್ತಾರೆ. ಅವರ ಇಂಟರ್ವ್ಯೂ ನಲ್ಲಿ ಇದೇ ಪ್ರಶ್ನೆ ಬರುತ್ತೆ, ಅಂದ್ರೆ ಮುಸಲ್ಮಾನ ಹಿಂದೂ ನೀವು ಬರೆಯೋ ನಿಮ್ ಪಾತ್ರಗಳಲ್ಲಿ ತೋರಿಸ್ತಿರಲ್ಲ, ಅದು ಅದ್ರ ಬಗ್ಗೆ ಕೇಳಿದಾಗ ಅವ್ರು ಹೇಳ್ತಾರೆ, ಪ್ರತಿಯೊಬ್ಬ ಭಾರತೀಯ ಮುಸಲ್ಮಾನನ ಒಳಗೆ ಕೂಡ ಒಬ್ಬ ಹಿಂದೂ ಇದ್ದಾನೆ, ಹಾಗೆ ಪ್ರತಿಯೊಬ್ಬ ಭಾರತೀಯ ಹಿಂದೂ ಒಳಗಡೆ ಕೂಡ ಒಬ್ಬ ಮುಸಲ್ಮಾನ ಇದೆ. ಅಂದ್ರೆ ನಾವೆಲ್ಲರೂ ಆಸ್ ಹ್ಯೂಮನ್ಸ್ ವಿ ಇಂಟರ್ಮಿಂಗಲ್ ಅಂಡ್ ಒಬ್ಬರನ್ನೊಬ್ರು ಇನ್ಫ್ಲೂಯೆನ್ಸ್ ಮಾಡ್ತೀವಿ. ಇನ್ಫ್ಲೂಯೆನ್ಸ್ ಇಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಆದ್ರೆ ಅವ್ರು ಆ ರೀತಿ ಹೇಳಲು ಅವರ ಒಂದು ಕಂದಾಚಾರದ ಪದ್ಧತಿ ಇರ್ಬೋದು. ಅಂದ್ರೆ ನಾವು ನಿಮ್ ತರ ಅಲ್ಲ, ನಾವು ಬೇರೆ ಅಂತ ತೋರ್ಕೆಗೋಸ್ಕರ ಹೇಳ್ಬೋದು. ಖಂಡಿತ ಪ್ರತಿಯೊಬ್ಬ ಭಾರತೀಯ ಮುಸ್ಲಿಂ ಒಳಗಡೆ ಕೂಡ ಹಿಂದೂ ಇದ್ದಾನೆ, ಭಾರತೀಯ ಹಿಂದೂ ಒಳಗಡೆ ಕೂಡ ಮುಸ್ಲಿಂ ಇದ್ದಾನೆ. ಇದು ತೆಗಿಲಿಕ್ಕೆ ಆಗಿರುವಷ್ಟು ಒಳಗಡೆ ಒಂದೊಳಗಡೆ ಒಂದು ಸೇರ್ಕೊಂಡಿದ್ವಿ. ಅದೇ ನನ್ಗನ್ಸುತ್ತೆ ಅವ್ರ ಭಾನು ಅವ್ರ ಕಥೆಗಳಿಂದ ಇದು ಕಾಣುತ್ತೆ ಏನು ಅಂತಂದ್ರೆ, ಇದು ಇಂಡಿಯಾದಲ್ಲಿರುವ ಭಾರತೀಯ ಮುಸಲ್ಮಾನರು ಬೇರೆ ಯಾವ ಪ್ರಪಂಚದಲ್ಲಿ ಬೇರೆ ಎಲ್ಲೂ ಸಿಗೋದಿಲ್ಲ. ಅವ್ರ ಸಂಸ್ಕೃತಿ ಬಹಳ ಬೇರೆ ಅದು. ಆಮೇಲೆ ನಮ್ಗೆ ನನ್ಗನ್ಸೋದಿಲ್ಲ ಅವ್ರಿಗೆ ಅಷ್ಟೊಂದು ಏನು ಅಂತಂದ್ರೆ ಈ ಹಿಂದೂ ಜನದ ಜೊತೆ ಅವರು 1000 ವರ್ಷದಿಂದ ಕೋ ಎಕ್ಸಿಸ್ಟೆನ್ಸ್ ಮಾಡಿದ್ದಾರೆ. ಇವಾಗ ಅವರಿಲ್ಲಲ್ಲಿ ಎಷ್ಟು ದೊಡ್ಡ, ನೀವ್ ಹೇಳ್ದಂಗೆ ಅವ್ರ ಎವ್ರಿ ಮುಸಲ್ಮಾನ್ ಮನಸ್ಸಲ್ಲಿ ಒಬ್ಬ ಹಿಂದೂ ಇರ್ತಾರೆ ಅಂತ, ಹಾಗೆ ಒಬ್ರು ಎವ್ರಿ ಹಿಂದೂ ಇನ್ ಎವ್ರಿ ಹಿಂದೂ ಮುಸ್ಲಿಂ ರಿಸೈಡ್ಸ್ ಅಂತ ಹೇಳ್ದಂಗೆ ನನಗನ್ಸುತ್ತೆ ಅದ್ ಹೋಲ್ ಸಂಸ್ಕೃತಿ ಅಷ್ಟು ಚೇಂಜ್ ಆಗಿದೆ ಅಂದ್ರೆ, ಪರಿವರ್ತನೆ ಆಗಿದೆ ಅಂತಂದ್ರೆ ನಮ್ಗೆ ಇಂಡಿಯಾದಲ್ಲಿ ಸಿಗೋ ಮುಸ್ಲಿಂ ಕಲ್ಚರ್ ಬೇರೆ ಎಲ್ಲೂ ಸಿಗೋದಿಲ್ಲ ಅಂತ ಕಾಣುತ್ತೆ. ಹಾಗಂತ ನನಗೆ ಭಾನುವರ್ದು ಕಥೆಗಳನ್ನು ಓದಿದ್ರೆ ಹಾಗನ್ಸುತ್ತೆ. ನನಗೆ ಈ ಕಥೆಯಲ್ಲಿ ಚಿಕ್ಕ ಹುಡುಗಿ ಅವರ ಮಗಳು ಇರ್ತಾಳಲ್ಲ, ಸ್ಕೂಲ್ ಬಿಟ್ಟು ತಂದೆ ತಾಯಿಯ ಸೇವೆ ಮಾಡ್ಕೊಂಡು ಇವರಿಬ್ರು ಉಯ್ಯಾಲೆಯಲ್ಲಿ ಕೂತಿದ್ರೆ ಚಾಯ್ ಮಾಡಿ ತಂದು ಕೊಡ್ತಾಳಲ್ಲ ಹುಡುಗಿ, ಅವಳು ನಿಜವಾಗ್ಲೂ ಶೋಷಿತ ಹೆಣ್ಮಗು. ಅಂಡ್ ಅವಳ ತಾಯಿಗೆ ಅವಳನ್ನ ಸ್ಕೂಲ್ಗೆ ಕಳಿಸ್ಬೇಕು, ಅವಳದೊಂದು ಗ್ರಾಜುಯೇಷನ್ ಫೋಟೋ ನೋಡ್ಬೇಕು ಅನ್ನೋ ಆಸೆ ಇರುತ್ತೆ. ಅವಳು ತಾಯಿ ಸತ್ತ ಮೇಲೂ ತಂದೆ ಅದನ್ನ ಆಗಿಕೊಡೋದಿಲ್ಲ. ಅದೇ ನನಗನ್ಸ್ತು ನೀವ್ ಹೇಳಿದ್ದು ಬಹಳ ನಿಜ ಅನ್ನೋರೆ. ಮತ್ತೆ ಶಹಜಹಾನ್ ಅಂಡ್ ಮುಮ್ತಾಜ್ ಮಹಲ್ ಕಥೆಯಲ್ಲೂ ಅದೇ ಆಗಿದೆ. ಜಹನಾರಾ ಬೇಗಂ ಶಿ ಬಿಕೇಮ್ ಟ್ರ್ಯಾಂಗ್ಯುಲೇಟೆಡ್. ತಂದೆ ತಾಯಿದು ಸಂಬಂಧದಲ್ಲಿ ಅವಳು ಸಿಕ್ಕಾಕೊಂಡ್ಬಿಟ್ಲು. ಹಾಗೆ ಈ ಹುಡುಗಿ ಅಸೀಫಾ, ಅವಳುನು ಅವ್ರ ಅಪ್ಪ ಅಮ್ಮನ ದಾಂಪತ್ಯ ಜೀವನದಲ್ಲೇ ಅವಳುನು ಶಿ ಬಿಕೇಮ್ ಎ ಪಾರ್ಟಿ ಟು ಇಟ್. ಆ ಸಂಬಂಧ ತಂದೆ ಇಫ್ತಿಕಾರ್ದು ಶೈಸ್ತಾದು ಸಂಬಂಧ ಏನಿತ್ತು ಅದು ಅವಳ ಅಸೀಫಾ ಅದಕ್ಕೆ ಸಹಾಯ ಕೊಡದೇ ಇದ್ದಿದ್ರೆ, ಅವಳು ಅದು ಸಪೋರ್ಟ್ ಕೊಡದೇ ಇದ್ರೆ ಆ ಶೈಸ್ತಾ ಆ ಸಂಬಂಧನ ನಡೆಸ್ಕೊಂಡು ಬರಕ್ ಆಗ್ತಿರ್ಲಿಲ್ಲ. ಅದಕ್ಕೆ ಟ್ರ್ಯಾಂಗ್ಯುಲೇಷನ್ ಅಂತ ಹೇಳ್ತಾರಲ್ಲ. ಸೊ ಶಿ ವಾಸ್ ವೆರಿ ಮಚ್ ಅನ್ ಅಬ್ಯೂಸ್ಡ್ ಚೈಲ್ಡ್. ಅಂಡ್ ದೇರ್ ಅಗೇನ್ ಇಟ್ ವಾಸ್ ಅಮೇಸಿಂಗ್. ಆದ್ರೆ ಅದು ಶಹಜಹಾನ್ದು ಮುಮ್ತಾಜ್ದು ಅಂಡ್ ಜಹನಾರ ಕತೆ ಇದೆಲ್ಲ ನೋಡಿದ್ರೆ ಹೇಳ್ತಾರೆ, ಐ ಹ್ಯಾವ್ ಎ ಫೀಲಿಂಗ್ ದಟ್ ಬಾನು ಹ್ಯಾಸ್ ರೆಪ್ಲಿಕೇಟೆಡ್ ದಟ್ ಅಟ್ ಅಂಡ್ ಇದನ್ನ ತೋರಿಸಿದ್ದಾರೆ. ಯಾವ ಅಂತಸ್ತು ಏನಿದ್ರು ಎಲ್ಲಾ ಸಮಾಜದ ಪ್ರತಿಯೊಂದು ಅಂತಸ್ತುಲ್ಲೂ ಅದೇ ತರ ಡೈನಮಿಕ್ಸ್, ಅದೇ ತರ ಸಂಬಂಧಗಳೆಲ್ಲಾನು ಒಂದೇ ತರಾನೇ ಇರೋದು. ಅದರಲ್ಲಿ ಮತ್ತೆ ಚಕ್ರವರ್ತಿದು ಜೀವನ ಆಮೇಲೆ ಸಾಧಾರಣವಾದ ಮನುಷ್ಯನ ಜೀವನ, ಅದ ಡಿಫ್ರೆನ್ಸ್, ಅದ ವ್ಯತ್ಯಾಸ ಅಷ್ಟೊಂದು ಇರೋದಿಲ್ಲ ಅಂತ ತೋರಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ ನನಗೆ. ಹಾಗೆ ಒಬ್ಬ ಪುರುಷ ಎಲ್ಲಿದ್ರು ಪುರುಷನೇ ಅಂತ ಹೇಳ್ತಾರೆ. ಇದು ಭಾನುವ್ರ ಮತ್ತೇನೆ. ಹೆಣ್ಣು ಎಲ್ಲಿದ್ರು ಹೆಣ್ಣೆ, ಯಾವ ಸ್ಥಾನದಲ್ಲಿದ್ರು ಹೆಣ್ಣಿನ ಸಂವೇದನೆಗಳು ಗಂಡಿನ ಸಂವೇದನೆ ಎರಡೂನು ಇದರಲ್ಲಿ. Who won't want to get away from it all? Yet be close to the best wine and cheese country, hot air ballooning and all that the Hunter Valley has to offer.
It's the Home Among the Gum Trees at Lovedale for family-friendly, short-stay accommodation on a well-appointed farm property. Home Among the Gum Trees sleeps up to 8 people comfortably with modern amenities oriented to family fun and entertainment. 2RRR sponsor Home Among the Gum Trees at Lovedale is the perfect place to stay in the heart of the Hunter Valley. For further inquiry, go to homeamongthegumtrees at weekender.com.au. Do you know how to act in an emergency? Ryde Council's Resource and Resilience Officer will be at Ryde Library Wednesday, July 30, 2 to 4 p.m. to provide valuable information. Bring your mobile phone so you can download the Red Cross Get Prepared app on the day or download it before the session using the link redcross.org.au/emergencies/prepare/get-prepared app. If you do not have access to a mobile phone, you can complete online using the library computers. You will learn about local emergency risks and impacts and start completing your Ready plan. Bookings 99528352. Don't you just love live radio? Accidentally. Accidentally, Curly Street. Friday evenings, 9 to 11 p.m. on 2RRR, #live on 88.5. ಸಿಡ್ನಿ ಕನ್ನಡವಾಣಿ ಪುಸ್ತಕ ಪರಿಚಯ. ಈಗ ಇನ್ನೊಂದು ಕತೆ, ಇದು ಈ ಸಂಕಲನದಲ್ಲಿ 12 ಕತೆಗಳಿವೆ. ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ. ಅದರಲ್ಲಿ ನಾಗಶೈಲ ಅವರೇ, ನಿಮಗೆ ಯಾವ ಕತೆ ಇಷ್ಟ ಆಯ್ತು ಮತ್ತು ಅದು ಯಾಕೆ ಇಷ್ಟ ಆಯ್ತು ಅಂತ ನಮ್ಮ ಕೇಳುಗರ ಜೊತೆ ಹಂಚ್ಕೋತೀರಾ? ನನಗೆ ಇದರಲ್ಲಿ ಇಷ್ಟವಾಗಿದ್ದು ಅನ್ನೋದಕ್ಕಿಂತ ವಿಭಿನ್ನವಾಗಿರೋದು ಅಂತ ಒಂದು ಕತೆ ಅನ್ನಿಸ್ತು ನಂಗೆ. ಅದು ಹೃದಯದ ತೀರ್ಪು. 12 ಕತೆಗಳಲ್ಲಿ 11 ಕತೆಗಳು ಅಥವಾ ಸುಮಾರು ಕತೆಗಳೆಲ್ಲ ಒಂಥರ ಹೆಣ್ಣಿನ ಶೋಷಣೆ ಅಥವಾ ಒಂಥರ ದಬ್ಬಾಳಿಕೆ ಅಥವಾ ವ್ಯವಸ್ಥೆ, ಹರೀಶ್ ಅವ್ರು ಹೇಳ್ದಂಗೆ ವ್ಯವಸ್ಥೆ ಅನ್ನೋದು ಹೇಗೆ ಇದೆ ಅಂತ ಅನ್ನಿಸ್ತು. ಆದ್ರೆ ಈ ಕತೆ ಅದೆಲ್ಲದಕ್ಕಿಂತ ಸ್ವಲ್ಪ ವಿಭಿನ್ನ ಆಗಿದೆ ಅನ್ನಿಸ್ತು. ಈ ಕತೆ ಸಾರಾಂಶ ಅಂತಂದ್ರೆ, ಇದ್ರೊಳಗೆ ಬರೋದು ಮುಖ್ಯ 3 ಪಾತ್ರಗಳು: ತಾಯಿ, ಮಗ ಮತ್ತೆ ಸೊಸೆ. ತಾಯಿ ಅಂದ್ರೆ ಅವಳು ಚಿಕ್ಕ ವಯಸ್ಸಿನಲ್ಲೇ ಅಂದ್ರೆ ಹರೈದಲ್ಲೇನೆ ವಿಧವೆ ಆಗಿರ್ತಾಳೆ. ಅವಳು ಮಹಬೂಬಿ ಅಂತ ಅನ್ಬಿಟ್ಟು, ಮಗ ಯೂಸುಫ್ ಅಂತ ಅನ್ಬಿಟ್ಟು, ಅವನನ್ನು ತುಂಬಾ ಪ್ರೀತಿಯಿಂದ ತುಂಬಾ ಇದರಿಂದ ಎಲ್ಲ ಪಡಬಾರದ್ ಕಷ್ಟಪಟ್ಟು ಎಲ್ಲ ಸಾಕಿ ಬೆಳೆಸಿ ದೊಡ್ಡೋಳನ್ನಾಗಿ ಮಾಡಿರ್ತಾಳೆ. ಅವನು ಒಂದು ಹಣ್ಣಿನ ಅಂಗಡಿ ಇಟ್ಕೊಂಡು ಸಾಕಷ್ಟು ಚೆನ್ನಾಗೇ ಇರ್ತಾನೆ, ಅನುಕೂಲವಾಗಿರ್ತಾನೆ. ಇವ್ರ ಮನೆಗೆ ಸೊಸೆಯಾಗಿ ಬರೋಳು ಅಖಿಲ ಅಂತ ಅನ್ಬಿಟ್ಟು. ಅಖಿಲ ಒಳ್ಳೆ ಹೆಂಡನೆ, ಗಂಡ ಹೆಂಡತಿನ ಇಬ್ಬರಲ್ಲೂ ಪ್ರೀತಿ ಇರುತ್ತೆ. ಆದ್ರೆ ಗಂಡ ತಾಯಿ ನೋಡಿದ ತಕ್ಷಣ ಹಸು ಕರು ತರ ಎಗರ್ಕೊಂಡು ಹೋಗೋದು ಇವಳಿಗೆ ಬರ್ತಾ ಬರ್ತಾ ಸಹಿಸಕ್ಕಾಗಲ್ಲ. ಯಾವಾಗ್ಲೂ ನೋಡ್ತಾ ಇರ್ತಾಳೆ. ಗಂಡ ಇಬ್ಬರಿಗೂ ಒಂದೇ ಸಮನಾಗಿ ಪ್ರೀತಿ ತೋರಿಸ್ತಾನೆ, ಆದ್ರೆ ಇವಳಿಗೆ ಅಸೂಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹೀಗೆ ಒಂದ್ ಸರ್ತಿ ಗಲಾಟೆ ಆದಾಗ ತಾಯಿನ ಒಂದು ಮನೆಯಲ್ಲೇ ಒಂದು ಪೋರ್ಷನ್ ಬೇರೆ ಮಾಡಿ ತಾಯಿನ ಬೇರೆ ಕಡೆ ಇರೋ ತರ ಮಾಡ್ತಾನೆ ಮಗ. ಇಲ್ಲದ್ರೆ ತಾಯಿ ಅವ್ರ ತಮ್ಮನ ಮನೆಗೆ ಹೊಟ್ಟೋಗ್ತಾಳೆ ಅಂತ ಅವನಿಗೆ ಭಯ. ಅವನ್ಗೆ ಸರಿ, ಇವಾಗ ಬೆಳಗ್ಗೆ ಹೊತ್ತು ಊಟ ಹೆಂಡತಿ ಹತ್ರ, ರಾತ್ರಿ ಊಟ ಅಮ್ಮನ ಹತ್ರ. ಹೆಂಡತಿ ಹತ್ರ ಅವಳು ಸಮಾಧಾನಕ್ಕೆ ತಿಂದ್ರೆ ರಾತ್ರಿ ಊಟ ಅಮ್ಮನ ಹತ್ರ ಹೊಟ್ಟೆ ತುಂಬಾ ಮನಸ್ಫೂರ್ತಿಯಾಗಿ ತಿಂದು ಚೆನ್ನಾಗಿ ನಿದ್ದೆ ಮಾಡ್ತಾನೆ. ಈ ತರ ಇರ್ತಾನೆ. ಹೆಂಡತಿಗೆ ಅಂತಂದ್ರೆ ತಾಯಿಗೂ ಅದೇ ತರೋದು. ಒಂದ್ ಟಿವಿ ತಂದ್ರೆ ಇಲ್ಲೂ ಟಿವಿ, ಅಲ್ಲೊಂದ್ ಹಣ್ಣು ತಂದ್ರೆ ಇಲ್ಲೂ ಹಣ್ಣು, ಎಲ್ಲ ಸೇಮ್ ಸೈಜ್ ಹಣ್ಣು. ಹೀಗೆ ಇಬ್ಬರಿಗೂ ಪ್ರೀತಿ ತೋರ್ಸ್ಕೊಂಡಿರ್ತಾನೆ. ಆದ್ರೂನು ಈ ಹೆಂಡತಿಗೆ ಸಹಿಸಕ್ಕಾಗಲ್ಲ. ಅವ್ರಿಗೆ 4 ಜನ ಮಕ್ಳಿರ್ತಾರೆ. ನನಗಿಂತ ನನ್ನ ಮಕ್ಕಳಿಗಿಂತ ಆ ತಾಯಿ ಹತ್ರ ಏನಕ್ಕೆ ಜಾಸ್ತಿ ಹೋಗ್ತಾರೆ, ಏನ್ ಅಲ್ಲಿ ಕಡಿಮೆ ಆಗಿರೋದು ಅಂತ ಅವಳಿಗೆ ಕೋಪ. ಅವಳಿಗೆ ಹೀಗೆ ಅವಳು ದಿನಕ್ಕೆ ಅಸೂಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇವನಲ್ಲಿ ತಾಯಿ ಹತ್ರ ಹೋಗಿ ಬಂದಾಗ್ಲೆಲ್ಲ ಇವಳು ಬೈತಾ ಇದ್ದವಳು. ಮೊದ್ಲು ಸುಮ್ನೆ ಅತ್ತೆ ಹಂಗೆ ಹಿಂಗೆ ಬೈತಾ ಇದ್ದವಳು. ಆಮೇಲೆ ನನ್ ಸೌತಿ ಅವಳು, ಮುದಿಗೂಬೆ, ನನ್ನ ಸಂಸಾರ ಹಾಳು ಮಾಡಕ್ ಹುಟ್ಟಿರೋಳು ಅಂತೆಲ್ಲ ಶುರು ಮಾಡ್ತಾಳೆ. ಇದು ಹೆಚ್ಚಾಗ್ತಾ ಆಗ್ತಾ ಕಡೆಗೆ ಹಾದುರ್ದೋಳವಳು ಅಂತಾನೂ ಅಂತಾಳೆ. ಕಡೆಗೆ ಮಗುನ ಅತ್ತೆ ಮನೆಯಲ್ಲಿ ಬಿಟ್ಬಿಟ್ಟು ಅವರಿಬ್ರು ಅಪ್ಪ ತಾಯಿ ಮಗ ಏನ್ ಮಾತಾಡ್ತಾರೆ ಬಂದು ನನ್ಗೆ ಹೇಳು ಅಂತ ಹೇಳ್ತಾಳೆ. ಅವನು ಬಂದು ಒಂದಕ್ಕೆ ಉಪ್ಪು ಖಾರ ಬೆರೆಸಿ ಅವ್ರು ಮಾತಾಡೋದಿಕ್ಕೆ ಬಂದು ಅವಳು ನಿನಗ್ ಬುದ್ಧಿ, ತಾಯಿ ಮಗನ ಹತ್ರ ಹೇಳ್ತಾ ಇರ್ತಾಳೆ, ನೀವಿಬ್ರು ಚೆನ್ನಾಗಿರೋದು ಮುಖ್ಯ ಅಪ್ಪ ನನ್ಗೆ, ನೀವ್ ಏನ್ ಮಾಡೋದು, ಅವಳಿಗಾದ್ರೂ ಸ್ವಲ್ಪ ಬುದ್ಧಿ ಇಲ್ದಿದ್ರೆ ನೀನಾದ್ರೂ ಸಹಿಸ್ಕೊಂಡು ಹೋಗ್ಬೇಕು, ನಿಮ್ಮಿಬ್ರಲ್ಲೂ ಸಾಮರಸ್ಯ ಇರ್ಬೇಕು ಅಂತ ತಾಯಿ ಹೇಳ್ತಾಳೆ.
ಅದ್ರನ್ನ ಈ ಮೊಮ್ಮಗ ಬಂದು ಅಂದ್ರೆ ಅವ್ರ ಅಮ್ಮನ ಹತ್ರ ಬಂದು ಸೊಸೆ ಹತ್ರ ನಿಂಗ್ ಬುದ್ಧಿ ಇಲ್ಲ, ನಿಂಗ್ ತಲೆ ಕೆಟ್ಟಿದೆ ಹಂಗೆ ಅಂತೆಲ್ಲ ಹೇಳಿದ್ಲು ಅಂತ ಅವ್ನು ಇಂಚೂರು ಬಣ್ಣ ಕಟ್ಟಿ ಹೇಳ್ತಾನೆ. ಇದು ತುಂಬಾ ಜಾಸ್ತಿ ಆಗ್ಬಿಟ್ಟು ಅವಳು ಕೂಗಾಡಕ್ ಶುರು ಮಾಡಿ ದೊಡ್ಡ ಬೀದಿಲನ್ನೆಲ್ಲ ಹೋಗಿ ರಂಪ ಆಗಿ ಅದು ಕಡೆಗೆ ಗಂಡ ಬಂದು ಬೈತಾನೆ, ಯಾಕೆ ಈ ತರ ಎಲ್ಲ ಮಾತಾಡ್ತೀಯ ನೀನು, ನಿಂಗು 4 ಜನ ಮಕ್ಳಿದ್ದಾರೆ, ಅವಳಿಗಿರೋದು ಒಬ್ಳೇನೆ, ನಿನ್ ಮಕ್ಕಳನ್ನ ನೀನ್ ಹೆಂಗೆ ಇದ್ ಮಾಡ್ತೀಯೋ ಹಂಗೇನೆ ಅವಳಿಗೆ ಮಗನ್ ಬೇಕು ಅನ್ಸುತ್ತೋ ಇಲ್ವೋ, ಆ ತರ ಅನ್ಬೇಡ, ನನ್ ತಾಯಿ ಅವಳು ಅಂತೆಲ್ಲ ಅವನು ಹೆಂಡತಿನ ಸಮಾಧಾನ ಮಾಡಕ್ ನೋಡ್ತಾನೆ. ಆದ್ರೆ ಅವಳು ಸಮಾಧಾನ ಆಗಲ್ಲ. ಮಾರನೇ ದಿವಸ ಏನಿಗೆ ನೋಡ್ತಾಳೆ, ತಾಯಿ ಒಂಥರ ಸ್ವಲ್ಪ ಸುಮಾರಾಗಿರೋ ಒಳ್ಳೆ ಸೀರೆ ಉಟ್ಕೊಂಡು ಆಚೆ ಹೋಗ್ತಾಳೆ. ಎಲ್ಲೋಗಿರ್ಬೋದು ಈ ಮುದುಕಿ ಅಂತ ಯೋಚನೆ ಮಾಡ್ತಿರ್ತಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ತಾಯಿ ಮಗ ಇಬ್ರು ಆಟೋನಲ್ಲಿ ಬಂದು ಇಳಿತಾರೆ. ಆವಾಗ ಇವಳಿಗೆ ಶುರು ಆಗ್ಬಿಡುತ್ತೆ, ಎಲ್ಲಿ ಕರ್ಕೊಂಡು ಹೋಗಿದ್ದೆ, ಆ ರಂಡೇನ್ ಕರ್ಕೊಂಡು ಊರೆಲ್ಲ ಸುತ್ಸಕ್ ಹೋಗಿದ್ಯಾ, ನನ್ನನ್ನು ಯಾವತ್ತಾದ್ರೂ ಆ ತರ ಕರ್ಕೊಂಡು ಹೋಗಿದ್ಯಾ, ನನ್ನನ್ನು ನೀನ್ ನೋಡ್ಕೊಂಡಿದ್ಯಾ ಈ ತರ ಅಂತೆಲ್ಲ ಬೈಯಕ್ ಶುರು ಮಾಡಿ ಹೊಲಸ್ ಮಾತುಗಳೆಲ್ಲ ಬೈಯಕ್ ಶುರು ಮಾಡ್ತಾಳೆ. ಇವನಿಗೆ ಕೇಳ್ಕೊಂಡು ಸಹಿಸಕ್ಕಾಗಲ್ಲ. ಹೌದು ಕಣೆ, ನಮ್ಮಮ್ಮ ಏನಾದ್ರು ಮಾಡ್ತೀನಿ, ಅವಳು ಒಳ್ಳೆ ಒಂದು ಚೀಟಿ ಸೀರೆ ಉಟ್ಕೊಂಡಿದ್ದಕ್ ನೀನ್ ಹಿಂಗ ಆಡ್ತೀಯಲ್ಲ, ನಾನು ಅವಳಿಗೆ ಪಂಜಾಬಿ ಡ್ರೆಸ್ ಹೊಲಿಸ್ತೀನಿ, ಮೈ ತುಂಬಾ ಬಂಗಾರದ ಒಡವೆಗಳಾಗ್ತೀನಿ, ಅವಳಿಗೆ ಮದ್ವೆ ಮಾಡ್ತೀನಿ, ಏನ್ ಮಾಡ್ತೀಯ ಈಗ ಅಂತ ಅವ್ನು ಕೇಳ್ತಾನೆ. ಆಹಾ ಪಂಜಾಬಿ ಡ್ರೆಸ್ ಹಾಕ್ತೀರಾ, ಅವಳಿಗೆ ಬಂಗಾರದ ಒಡವೆ ತೊಡಸ್ತೀರಾ, ನೀವು ಗಂಡಸಾಗಿದ್ರೆ ಮಾಡಿ ನೋಡೋಣ. ಸರಿ ಅವ್ನ್ ನೋಡ್ಕೊ, ನಾನು ಮಾಡದೇ ಇದ್ರೆ ನಾನು ಮೀಸೆ ಬೋಳಿಸ್ತೀನಿ ಅಂತ ಹೇಳಿ ಇದೇ ಒಂದ್ ಚಾಲೆಂಜ್ ಆಗಿ ಅವನು ಅವ್ರ ಅಮ್ಮಂಗೆ ಹೇಳ್ದಿರಾ ಅವಳಿಗೆ ಗಂಡು ಹುಡ್ಕಕ್ಕೂ ಶುರು ಮಾಡ್ಬಿಡ್ತಾನೆ. ಅವಳಿಗೆ 50 ವರ್ಷ, ತಾಯಿಗೆ ನೋಡಕ್ಕೆ ಸುಮಾರಾಗೆ ಇರ್ತಾಳೆ, ಚೆನ್ನಾಗೇ ಇರ್ತಾಳೆ. ಅವಳ ಫೋಟೋನು ತಗೊಂಡು ಈ ದಲ್ಲಾಳಿ ಹತ್ರ ಕೊಟ್ಟು ಗಂಡನೆಲ್ಲ ಹುಡ್ಕಕ್ಕೆ ಶುರು ಮಾಡ್ತಾನೆ. ಆದ್ರೆ ತಾಯಿಗೆ ಮತ್ತೆ ಸೊಸೆಗೆ ಇಬ್ಬರಿಗೂ ಇವ್ನ್ ಮಾಡ್ತಾ ಇರೋದು ಗೊತ್ತಾಗಲ್ಲ. ಇವನು ಬಂಗಾರದ್ದು ಉಂಗುರುಗಳು ಹಾಕೊಂಡಿರ್ತಾನೆ ಅಲ್ಲ, ಅದ್ರನ್ನೆಲ್ಲ ಕರಗಿಸಿ ತಾಯಿಗೆ ಸರ ಮಾಡಿಸ್ತಾನೆ, ಗೊತ್ತಿಲ್ದಿರ ಡ್ರೆಸ್ ಹೊಲಿಸ್ತಾನೆ, ಇದೆಲ್ಲ ಆಗತ್ತೆ. ಆಮೇಲೆ ಇವಳಿಗೆ ಡೌಟ್ ಬಂದು ಕಡೆಗೆ ಕೇಳಿದಾಗ ಏನಾಗ್ತಾ ಇದೆ ಅಂತ ಅವಳಿಗೆ ಗೊತ್ತಾಗೋ ಹೊತ್ತಿಗೆ ತುಂಬಾ ಲೇಟ್ ಆಗ್ಬಿಟ್ಟಿರುತ್ತೆ. ಆವಾಗ ಇವಳು ಸೊಸೆ ಏನ್ ಮಾಡ್ತಾಳೆ, ಒಂದ್ ದಿವಸ ಅತ್ತೆ ಹತ್ರ, ಅತ್ತೆ ನೋಡಿ ನನ್ನಿಂದ ಹೀಗಾಗೋಯ್ತು, ನನ್ ಮಾತು ಸರಿ ಇಲ್ಲ, ನಾನು ಸಿಕ್ಕಾಪಟ್ಟೆ ಮಾತಾಡಿ ಈ ತರ ಎಲ್ಲ ಆಯ್ತು, ಯಾರಾದ್ರೂ ಹೋಗಿ ಈ ತರ ಮದ್ವೆ ಮಾಡ್ತಾರ ವಯಸ್ಸಾಗಿರೋ ತಾಯಿಗೆ, ಅದ್ರ ಬದಲು ನನಗ್ ಬುದ್ಧಿ ಹೇಳಿ 4 ಬಾರ್ತಿದ್ರೆ ಚೆನ್ನಾಗಿರೋದಲ್ವಾ ಅಂತೆಲ್ಲ ಹೇಳ್ತಾಳೆ. ಕಡೆಗೆ ಊರ್ನವ್ರನ್ನೆಲ್ಲ ದೊಡ್ಡ ಮನುಷ್ಯನವ್ರನ್ನೆಲ್ಲ ಕರೆಸ್ಕೊಂಡು ಮನೆಯಲ್ಲಿ ಒಂದು ಪಂಚಾಯತಿ ತರ ಇಡಿಸ್ತಾಳೆ. ಅತ್ತೇನ್ ಕರೀತಾಳೆ, ಬನ್ನಿ ಅತ್ತೆ ನೀವು ಅಂತ. ಮಗ ಇರಲ್ಲ. ಸರಿ ಊರ್ನವ್ರಿಗೆಲ್ಲ ಹೇಳಿ ನೋಡಿ ಈ ತರ ಅಮ್ಮಂಗೆ ಮದ್ವೆ ಮಾಡಕ್ ಕೊಟ್ಟಿದ್ದಾರೆ ಅವರು ಅನ್ನೋತ್ತಿಗೆ ಮಗ ಬರ್ತಾನೆ. ಮಗ ಬಂದಾಗ ಅವನ್ಗೇನೋ ನಡೀತಾ ಇದೆ, ಇವಳು ಹೆಂಡತಿ ಏನೋ ಕಿತಾಪತಿ ಮಾಡ್ತಾ ಇದ್ದಾಳೆ ಅಂತ ಗೊತ್ತಾಗತ್ತೆ. ಅವಾಗ ಏನಾಯ್ತು ಅಂತ ಏನಾಗ್ತಿದೆ ಅಂದಾಗ ಅವ್ರ ಊರ್ನವರೆಲ್ಲ ಇವನಿಗೆ ಬುದ್ಧಿ ಹೇಳಕ್ ಬರ್ತಾರೆ. ಏನಪ್ಪಾ ನೀನ್ ಈ ತರ ಮಾಡ್ತಿರೋ ಸರಿನಾ, ನೀನ್ ಕುದುರೆ ಸವಾರ, ನೀನ್ ಸರಿಯಾಗಿ ಓಡಿಸಿದ್ರೆ ಕುದುರೆ ಓಡುತ್ತೆ, ನೀನ್ ಮಾಡ್ತಿರೋ ಸರಿ ಇಲ್ಲ ಅಂತ ಹೇಳಿದಾಗ ಅವನ್ಗೇನ್ ಮಾಡೋದು ಗೊತ್ತಾಗಲ್ಲ. ಮೈಯೆಲ್ಲ ಬೆವರಕ್ ಶುರು ಆಗುತ್ತೆ. ಏನ್ ಉತ್ತರ ಹೇಳೋದು, ಇತ್ಲ ಕಡೆ ಹೆಂಡತಿ, ಇತ್ಲ ಕಡೆ ತಾಯಿ, ಇತ್ಲ ಕಡೆ ಊರವರು. ಅವನು ಒಂಥರ ಇದ್ರಲ್ಲಿ ಅವನ್ ತುಂಬಾ ತಾಳ್ಮೆ ಸ್ವಭಾವದವನು. ಆದ್ರೆ ಇವಾಗ ತಾಳ್ಮೆ ಇದ್ರೂನು ಅವನ್ಗೊಂಥರ ಸಹಿಸ್ಕೊಳಕ್ ಆಗಲ್ಲ. ಆವಾಗ ಅಷ್ಟೊತ್ತಿಗೆ ಅವನಿಗೆ ಪ್ರಿಯವಾಗಿರೋ ಮಾತು ಕೇಳಿಸುತ್ತೆ. ಇದು ಅವ್ರು ಬರ್ದಿರೋ ರೀತಿಲೇ ಹೇಳ್ತಾ ಇದ್ದೀನಿ. ಒಂದು ಧ್ವನಿ ಕೇಳಿಸುತ್ತೆ, ಇವಾಗ ನಾವಂತ ತಪ್ಪೇನ್ ಮಾಡ್ತಾ ಇದೀವಿ, ನಾನ್ ಮದ್ವೆ ಮಾಡ್ಕೊಳ್ಳೋದ್ರಲ್ಲಿ ಏನ್ ತಪ್ಪಿದೆ, ಇವಾಗ ನಾನ್ ಸುಖವಾಗಿರ್ಬೇಕು ಅಂತ ತಾನೇ ನನ್ ಮದ್ವೆ ಮಾಡ್ತಾ ಇದ್ದಾನೆ ಅಂತ ಹೇಳ್ತೆ. ಅವನಿಗೆ ಆಶ್ಚರ್ಯ ಆಗುತ್ತೆ. ನೋಡ್ತಾನೆ, ತಾಯಿ ಕಡೆ ತಿರುಗಿ ನೋಡ್ತಾನೆ. ಅವಳು ಹೇಳ್ತಾಳೆ, ಹೌದು ನೀವೆಲ್ಲ ಏನಿಕ್ ಬಂದು ಇಲ್ಲಿ ಸೇರಿದಿರೋ ಗೊತ್ತಿಲ್ಲ, ನಂದಂತೂ ಏನ್ ಅಭ್ಯಂತರ ಇಲ್ಲ, ನಾಳೆ ನನ್ ನಿಖಾ ಇದೆ, ನೀವೆಲ್ಲ ಬಂದು ಆಶೀರ್ವಾದ ಮಾಡಿ ಅಂತ ಅವಳು ಹೇಳ್ತಾಳೆ. ನಾನ್ ಸುಖವಾಗಿರ್ಬೇಕು ಅಂತ ನನ್ ಮಗ ತಾನೇ ಮಾಡ್ತಾ ಇರೋದು, ಅದ್ರಲ್ಲಿ ಏನು ತಪ್ಪಿಲ್ಲ ಅಂತ ಹೇಳಿ ಅಲ್ಲಿದ್ದವ್ರಿಗೆಲ್ಲ ಒಂಥರ ಶಾಕ್ ಆಗುತ್ತೆ. ಇನ್ ನಮ್ಮ ಬೆಳೆ ಇಲ್ಲೇನು ಬೇಯಲ್ಲ ಅಂತ ಅವ್ರು ಎದ್ದೋಗ್ತಾರೆ. ಇವಳು ಇನ್ನೂ ಬಿದ್ದು ಜೋರಾಗಿ ಅಳಕ್ ಶುರು ಮಾಡ್ತಾಳೆ. ಸೊಸೆ ತಾಯಿ ಮಾತಿಲ್ದಿರ ಅವಳು ಮನೆಗೆ ಹೋಗ್ತಾಳೆ. ಅವಾಗ ಮಗ ಅವಳಿಗೆ ತಿರುಗ್ಬಿಟ್ಟು ಹೇಳ್ತಾನೆ, ಅಖಿಲ ನೋಡು, ನಿನ್ಗೂನು ನಿನ್ ಮಕ್ಳು ಮದ್ವೆ ಮಾಡೋ ದಿನ ಬರ್ಬೋದು ಒಂದ್ ದಿವಸ, ಎಚ್ಚರಿಕೆ ಅಂತ ಹೇಳ್ಬಿಟ್ಟು ತಾಯಿ ಹಿಂದೆ ಮಗನು ಹೋಗ್ತಾನೆ. ಇಷ್ಟು ಈ ಕತೆ ಸಾರಾಂಶ. ನನ್ಗೆ ಇದ್ರಲ್ಲಿ ಒಂಥರ ಹೊಸತನ ಇದೆ ಅನ್ನಿಸ್ತು. ಆಮೇಲೆ ಈ ಕಥೆನಲ್ಲಿ ಮೂಲ ಒಂದು ವಿಶಿಷ್ಟವಾದ ಅಂಶ ಅಂದ್ರೆ ತಾಯಿ ಮತ್ತೆ ಮಗನ ಹತ್ರ ಇದ್ದಿದ್ದು ತಾಳ್ಮೆ. ಆ ತಾಳ್ಮೆಯಿಂದ ಒಂಥರ ಅವರು ಹೇಗೆ ಸೊಸೆ ಅಷ್ಟೆಲ್ಲ ಗಲಾಟೆ ಮಾಡಿದ್ರು, ಇದೊಂದು ದೊಡ್ಡ ವಿಷಯ ಇದಾಗ್ಬೋದಿತ್ತು, ಆದ್ರೆ ಅವರು ಅದನ್ನ ಹೇಗೆ ತಾಳ್ಮೆಯಿಂದ ತಡ್ಕೊಂಡು ನಿಭಾಯಿಸ್ತಾರೆ ಅನ್ನೋದು. ಕಡೆಗೆ ತಾಯಿ ಮಗನ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ಅವಳು ಒಂದು ದಿಟ್ಟ ನಿರ್ಧಾರ ತಗೊಳ್ತಾಳೆ, ಆ ವಯಸ್ಸಿನಲ್ಲಿ ಒಂದು ದಿಟ್ಟ ನಿರ್ಧಾರ ತಗೊಳ್ತಾಳೆ ಅನ್ನೋದು ಒಂದು ಅಂಶ. ಈ ಅಂಶಗಳಿಂದ ನನ್ಗೆ ಈ ಕತೆ ಒಂಥರ ಭಿನ್ನವಾಗಿದೆ ಅಂತ ಅನ್ನಿಸ್ತು. ಆಮೇಲೆ ಇವ್ರ
ಈ ಪುಸ್ತಕದಲ್ಲಿನ ಕಥೆಗಳಲ್ಲಿ ಸ್ವಲ್ಪ ವಿಭಿನ್ನವಾಗಿದೆ ಬೇರೆ ಕಥೆಗಳಿಗಿಂತ. ಅದಕ್ಕೆ ನಾನು ಇದನ್ನ ಪ್ರಸ್ತುತ ಪಡಿಸಕ್ ಇಷ್ಟಪಡ್ತೀನಿ. ನಾಗಶೈಲ ಅವರೇ, ನನ್ಗನ್ಸುತ್ತೆ ಈ ಕಥೆ ಬಹಳ ವಿಭಿನ್ನ. ಅಂದ್ರೆ ಬೇರೆ ಕಥೆಗಳಿಗೆ ಹೋಲಿಸಿದ್ರೆ ಹಿಂದೂ ಸಮುದಾಯಕ್ಕೂ ಮುಸಲ್ಮಾನರ ಸಮುದಾಯಕ್ಕೂ ಇದರಲ್ಲಿ ಈ ವಿಷಯದಲ್ಲಿ ಬಹಳ ಅಂತರ ಇದೆ ಅಂತ ಅನ್ಸುತ್ತೆ. ಇದು ಹಿಂದೂ ಸಮುದಾಯದಲ್ಲಿ ನಡೆಯೋ ವಿಷಯ ಅಲ್ಲೇ ಅಲ್ಲ. ಅಂದ್ರೆ ಒಬ್ರು ತಾಯಿಗೆ ಮಗ ಗಂಡು ನೋಡಿ ಮದ್ವೆ ಮಾಡೋದು, ಅದು ನಮ್ಮ ಸಮುದಾಯದಲ್ಲಿ ತೀರಾ ಅಂದ್ರೆ ತೀರಾ ಅದಕ್ಕೆ ಒಂಚೂರು ತಾಳ್ಮೆ ಇಲ್ಲ. ಸೊ ಈ ವಿಷಯದಲ್ಲಿ ನನ್ಗನ್ಸುತ್ತೆ ನೀವ್ ಹೇಳೋದು ಸರಿ, ಅದು ಬಹಳ ವಿಭಿನ್ನವಾದ ಕಥೆ ಇದು ಅಂತ. ಬಹಳ ವಿಭಿನ್ನ, ಬಹಳ ಕ್ರಾಂತಿಕಾರಿ ಕೂಡ. ಅಂದ್ರೆ ಇದು ಅಗೈನ್ ಸಮುದಾಯದ ಒಳಗಡೆ ಇದ್ದು ಸಮುದಾಯ ಯಾವ ರೀತಿ ಪ್ರಭಾವ ಬೀರ್ತಿರತ್ತೆ, ಅದೇ ಕಾಲದಲ್ಲಿ ವ್ಯಕ್ತಿಗಳನ್ನ ನಿಯಂತ್ರಿಸೋ ತರ ವ್ಯಕ್ತಿಗಳು ಕೂಡ ಸಮುದಾಯ ನಿಯಂತ್ರಿಸಬಹುದು ಅಂತ. ಇದು ತುಂಬಾ ಒಳ್ಳೆ ಉದಾಹರಣೆ ಈ ಒಂದು ಹೇಳಿಕೆಗೆ. ಅದು ನನ್ಗನ್ಸಿದ್ದು ಈ ಕಥಾ ಸಂಕಲನಕ್ಕೆ ಮಾತ್ರ ಅಲ್ಲ, ಒಟ್ಟಾರೆಯಾಗೇನೆ ಇದು ವಿಭಿನ್ನವಾದ ಕಥೆ ಅಂತ ಅನ್ನಿಸ್ತು ನಂಗೆ. ನನಗನ್ಸುತ್ತೆ ಈ ತರ ಘಟನೆ ನಮ್ಮ ಹಿಂದೂ ಸಮಾಜದಲ್ಲಿ ಅದು ನಡೆಯೋದು ವಿಪರೀತ ಅಪರೂಪ. ಯಾಕಂದ್ರೆ ಇದಕ್ಕೆ ಯಾವ ತರ ತಾಳ್ಮೆನೂ ಇಲ್ಲ. ಮುಸಲ್ಮಾನ ಸಮುದಾಯದಲ್ಲಿ ಇದು ನಡೆಯೋದು ಅದು ಪಾಸಿಬಿಲಿಟಿ ಇದೆ, ಪ್ರಾಬಬಿಲಿಟಿನೂ ಇದೆ. ಯಾಕೆಂದ್ರೆ ಆ ಸಮುದಾಯದಲ್ಲಿ ಮತ್ತೆ ಮ್ಯಾರೇಜ್ ಎಸ್ ಅನ್ ಇನ್ಸ್ಟಿಟ್ಯೂಷನ್ ಹಿಂದೂಸ್ಗೂ ಮುಸಲ್ಮಾನರಿಗೂ ಬಹಳ ವ್ಯತ್ಯಾಸ ಇದೆ ಇದರಲ್ಲಿ. ಅವ್ರು ಯಾವ ದೃಷ್ಟಿಯಿಂದ ನೋಡ್ತಾರೆ, ನಾವ್ ಯಾವ ದೃಷ್ಟಿಯಿಂದ ನೋಡ್ತೀವಿ, ಅದರಲ್ಲಿ ಬಹಳ ವ್ಯತ್ಯಾಸ ಇದೆ ಅಂತ ಅನ್ಸುತ್ತೆ ನನಗೆ. ಅದು ಈ ಕಥೆಯಲ್ಲಿ ಐ ಮೀನ್ ಇಟ್ಸ್ ಕ್ವೈಟ್ ಪ್ರಾಮಿನೆಂಟ್ಲಿ ಬ್ರಾಟ್ ಔಟ್. ಖಂಡಿತ ಹೌದು. ಅಟ್ ದ ಸೇಮ್ ಟೈಮ್ ಈ ವಿಷಯದಲ್ಲಿ ಅಷ್ಟೇ ಇದು ಒಂದ್ ರೀತಿ ವಿಭಿನ್ನತೆ ಇದೆ. ಅದೇ ದಲ್ಲಾಳಿ ಹತ್ರ ಹೋದಾಗ ಅವನಿಗೆ ಫಸ್ಟ್ ಟೈಮ್ ನಾನು ಈ ತರ ನೋಡ್ತಾ ಇರೋದು, ಒಂದ್ 50 ವರ್ಷದ ಹೆಂಗಸಿಗೆ ಮಗ ಮದ್ವೆ ಮಾಡ್ತೀನಿ ಅಂತ ಬರ್ತಾ ಇರೋದು ಅಂತ ಅವ್ರು ಮಸೀದಿ ಮೌಲ್ವಿನ ಕೇಳಿದಾಗ, ಅದ್ರಲ್ಲಿ ಏನ್ ತಪ್ಪು, ಮಾಡೋಣ ಬಿಡಿ, ನಾವೇ ಮುಂದೆ ನಿಂತು ನಿಕಾ ಮಾಡ್ಸೋಣ ಅಂತ ಅವ್ರು ಹೇಳ್ತಾರೆ. ಅದು ಒಂದ್ ರೀತಿನಲ್ಲಿ ಕ್ರಾಂತಿಕಾರಕ ಅಂತಾನೆ ಅನ್ಸುತ್ತೆ ಅದು. ಈ ಕಥೆಯಲ್ಲಿ ನನ್ಗೆ ಇನ್ನೊಂದು ವಿಷಯ ಒಂಥರ ಎದ್ದು ಕಂಡಿದ್ದು ಅಂದ್ರೆ ಗಂಡಸಿನ ಮಾನಸಿಕ ತುಮುಲ. ಅವನು ಆ ಹೆಂಡತಿ ತಾಯಿ ಜೊತೆ ಜಗಳ ಆಡ್ದಾಗೆಲ್ಲ ಅವನೊಂಥರ ತುಂಬಾ ಡಿಪ್ರೆಷನ್ಗೆ ಹೋಗ್ತಾ ಇರ್ತಾನೆ, ದುಃಖ ಆಗ್ತಾ ಇರತ್ತೆ ಅವನ್ಗೆ. ಇದನ್ನ ಹೆಂಗ್ ನಿಲ್ಸೋದು ಅಂತ ತುಂಬಾ ತಾಳ್ಮೆಯಿಂದ ತುಂಬಾ ಪ್ರೀತಿಯಿಂದ ಹೆಂಡತಿನ ಒಲಿಸ್ಕೊಳಕ್ಕೆ ಅವಳನ್ನ ಒಪ್ಸಕ್ಕೆ ಟ್ರೈ ಮಾಡ್ತಾನೆ. ಅದು ಬೇರೆ ಗಂಡಸರಲ್ಲಿ ಅಷ್ಟು ಕಾಣ್ಲಿಲ್ಲ. ಅಂದ್ರೆ ಮೊದಲನೇ ಕಥೆಯಲ್ಲಿ ಶಾಯಿಸ್ತಾ ಮಹಲ್ನಲ್ಲಿರೋ ಮುಜಾಹಿದ್ ಹಂಗಿದ್ದ, ಅದು ಬಿಟ್ರೆ ಇದರಲ್ಲಿ ಅವನು ತುಂಬಾ ತಾಳ್ಮೆಯಿಂದ ತುಂಬಾ ಘನತೆಯಿಂದ ವರ್ತಿಸ್ತಾನೆ. ಆಮೇಲೆ ತಾಯಿ ಬಗ್ಗೆ ತುಂಬಾ ಅಂತಃಕರಣ ಇಟ್ಕೊಂಡ್ರು, ಅದು ಒಂದು ವಿಶೇಷ ಅನ್ನಿಸ್ತು. ಹೌದು ಹೌದು. ಹಾಗೇನೆ ಪೇಟ್ರಿಯಾರ್ಕಿ ಅನ್ನೋದು ಅಂದ್ರೆ ಪುರುಷ ಪ್ರಧಾನ ವ್ಯವಸ್ಥೆ ಅನ್ನೋದು ಬರೀ ಹೆಂಗಸರನ್ನ ಅಷ್ಟೇ ಕಾಡ್ತಾ ಇಲ್ಲ. ಇದು ಗಂಡಸಗಳ ಇವರು ಕೂಡ ಪುರುಷರು ಕೂಡ ಹೆಂಗಸನಷ್ಟೇ ಸ್ತ್ರೀಯರಷ್ಟೇ ಸಮಾನವಾಗಿ ಅಥವಾ ಇನ್ನು ಬೇರೆ ಬೇರೆ ಮಟ್ಟದಲ್ಲಿ ಕಾಡತ್ತಿದು. ಸೊ ಈ ಅರ್ಥದಲ್ಲಿ ಈ ಕಥೆನಲ್ಲಿರೋ ಪಾತ್ರಧಾರಿ ನೋಡಿದ್ರೆ ನಿಮ್ಗೆ ಮಗ ಈ ಪುರುಷ ಪ್ರಧಾನ ವ್ಯವಸ್ಥೆನಲ್ಲಿ ಸಾಕಷ್ಟು ಕಷ್ಟ ಅನುಭವಿಸ್ತಾ ಇದ್ದಾನೆ. ಹೌದು. ಹೀಗೆ ಇದೇ ರೀತಿ ಬುಕರ್ ಪ್ರಶಸ್ತಿ ಬಗ್ಗೆನೆ ತುಂಬಾ ವಿವಾದಗಳಿದೆ. ಅಂದ್ರೆ ಬುಕರ್ನ ಪಾಶ್ಚಿಮಾತ್ಯರು ಕೊಡೋದು, ಲಂಡನ್ ಬೇಸ್ಡ್ ಅದು. ಅವರು ಒಂಥರ ನಮ್ಮ ದೇಶಗಳಲ್ಲಿ ಡೆವಲಪಿಂಗ್ ಕಂಟ್ರೀಸ್ ಅಥವಾ ಥರ್ಡ್ ವರ್ಲ್ಡ್ ಕಂಟ್ರೀಸ್ ಅಂತ ಏನಂತಾರೆ, ಅಲ್ಲಿ ಅಂಡು ಬೆಲ್ಲಿ, ಅಲ್ಲಿರೋ ಭ್ರಷ್ಟಾಚಾರ, ಅಲ್ಲಿರೋ ಬಡತನ, ಅಲ್ಲಿರೋ ಗಲೀಜು, ಅಲ್ಲಿರೋ ಲಂಚಗುಳಿತನ, ಅದನ್ನ ಬರೆದಾಗ ಅವ್ರಿಗೆ ತುಂಬಾ ಇಷ್ಟ ಆಗತ್ತೆ. ಅವರ ತಪ್ಪುಗಳನ್ನ, ಕೊಲೋನಿಸಮ್ ಬಗ್ಗೆ ಬರೆದಾಗ ಇಷ್ಟ ಆಗಲ್ಲ ಅಂತ. ಆದ್ರೆ ಬಾನು ಮುಷ್ತಾಕ್ ಅವ್ರ ಪುಸ್ತಕ ಬಡತನ ತೋರಿಸುತ್ತೆ, ಹೆಣ್ಣಿನ ಶೋಷಣೆ ತೋರಿಸುತ್ತೆ. ಆದ್ರೆ ಅವರೇ ಹೇಳಿದಾಗೆ ಅವ್ರ ಪಾತ್ರಗಳು ಯಾರು ಶೋಷಣೆಗೆ ಒಳಗಾಗಿದ್ದಾರೆ, ಆದ್ರೆ ಅವರು ದುರ್ಬಲರಲ್ಲ, ಅಸಹಾಯರಲ್ಲ. ಅವರಲ್ಲೇ ಒಂದು ಡಿಗ್ನಿಟಿ ಇದೆ, ಒಂದು ಸೈಲೆಂಟ್ ಡಿಗ್ನಿಟಿ ಇದೆ. ಅವ್ರು ಎದ್ದು ನಿಲ್ತಾರೆ, ತಮಗೋಸ್ಕರ, ತಮ್ಮ ಹಕ್ಕಿಗೋಸ್ಕರ ಎದ್ದು ನಿಲ್ತಾರೆ. ಆಮೇಲೆ ತಪ್ಪನ್ನ ಎಷ್ಟೇ ಸಂಯಮದಿಂದ ತುಂಬಾ ವಿನಯದಿಂದಲೇ ಬದಿಗೊತ್ತುತ್ತಾರೆ. ಆ ಒಂದು ವಿಶೇಷ ಗುಣ ಇವರ ಹೆಣ್ಣು ಪಾತ್ರಗಳಲ್ಲಿದೆ ಅಂತ ಹೇಳ್ತಾ, ನೀವೆಲ್ಲ ಭಾಗವಹಿಸಿ ಇದೊಂದು ಪುಸ್ತಕ ಪರಿಚಯದ ಒಂದು ಅಂಕಣ ಮಾಡಕ್ಕೆ ತುಂಬಾ ಸಹಾಯ ಮಾಡಿದ್ದೀರಾ.
ಇದರಿಂದ ಪ್ರೇರಿತರಾಗಿ ಬೇರೆ ಕೇಳುಗರು ನಮ್ಮ ಜೊತೆ ಸೇರ್ಕೊಳ್ಳಿ. ಇದೇ ಥರ ಪುಸ್ತಕಗಳನ್ನ, ಸಾಹಿತ್ಯನ, ತುಂಬ ಶ್ರೀಮಂತ ಸಾಹಿತ್ಯ ಇದೆ ನಮ್ಮ ಕನ್ನಡದಲ್ಲಿ, ಅದ್ರ ಬಗ್ಗೆ ವಿಚಾರ ಮಾಡೋಣ ಅಂತ. ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದಗಳು. ಹಾಗೂ ಮುಂದಿನ ವಾರದ ಕಾರ್ಯಕ್ರಮ ಕೇಳಲು ಮರೆಯಬೇಡಿ ಅಂತ ಹೇಳ್ತಾ ನಿಮ್ಮನ್ನು ಬೀಳ್ಕೊಡ್ತಾ ಇದ್ದೀನಿ. ಮಹೇಶ್ ರಾವ್. ಕನ್ನಡ ಉಳಿಸಿ, ಕನ್ನಡ ಬಳಸಿ, ಕನ್ನಡ ಬೆಳೆಸಿ. ಸರ್ವೇ ಜನಾಃ ಸುಖಿನೋ ಭವಂತು. ಧನ್ಯವಾದಗಳು.